श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायक वासुदेवाय नमः हरिः ओम् सुमतिभिरनुमेयं स्वकायं सखायं सुखमयमनपायं श्रीमायं विमायं गृहयमहममीयं ध्येयमाम्नायगेयम् सरयमसदजेयं श्रीसहायं भजेऽहम् मुद्रा पुस्तकशङ्खाक्षरविद्योजितकराम्बुज हृद्यवेश हयग्रीवमध्याह्नविषयो भवान् वेदो व्यासगुणावासविद्याधीशसतां वश मां निराशं गतक्लेशं कुर्वनाशं हरेरिशम् कनकपीतशैलः केवलानन्दलीलः कलुषहरणशीलः कञ्जमन्दारमालः कविजनपरिपालः कालमेघौघनीलः गरिगिरिशिखराग्रे भातीश्वरी लक्ष्मीलोलः तपस्वितायां हरिभक्तितायां विपस्थितां संसदि पूज्यतायां कृपालुतायां सुविरक्षितायां विपत्रिपोः मध्वमुने समर्थः माता राजा मत्पिता वाजिराज भ्राता राजा मत्कथा वाजिराज सर्वस्वं मे वाजिराजोदयालुः नान्यद्दैवं नैव जाने न जाने श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ वन्दे वृन्दावनाचार्यान् हयग्रीवमुनीन् भजे राजपादाम्बुजासक्तानानन्दगिरिकानने कोलव्यास हयग्रीवपदकञ्जवधो व्रतं श्रीविश्वोत्तमयोगीन्द्रं वन्देऽहं वादिराष्ट्रियं सुषमीन्द्रकराब्जोत्थं राघवेन्द्रपुरप्रियं सुयतीन्द्रवरुं वन्दे मूलरामार्थनेरवम् आपादमूलपर्यन्तं गुरूणामाकृतं स्मरेतेन विघ्नाः प्रणश्यन्ति सिद्ध्यन्ति च मनोरथाः ॐ जन्माद्यस्येतोन्मयादितरतश्चार्थेषविघ्नस्वरात् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र सर्पो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः राजोवाच समप्रियस्तभर्तब्रह्मन् भूतानां भगवान् स्वयम् इन्द्रस्यार्थे कथं दैत्यान् अवधीत् विषमो यथा श्रीगुरुभ्यो नमः ಪೂರ್ವ ಶ್ಲೋಕಾಂತ ಭಾಗದಲ್ಲಿ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರನ್ನ ಕುರಿತು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಭಗವಂತ ಎಲ್ಲರಲ್ಲೂ ಸಮನಾಗಿದ್ದಾನೆ, ಯಾರಲ್ಲೂ ದ್ವೇಷವನ್ನು ಮಾಡುವವನಲ್ಲ, ಎಲ್ಲರಿಗೂ ಪ್ರಿಯನಾಗಿದ್ದಾನೆ, ಎಲ್ಲರಲ್ಲೂ ಕೂಡ ಸೌಹಾರ್ದವುಳ್ಳವನಾಗಿದ್ದಾನೆನ್ನುವಾಗ ಇಂದ್ರನ ಪಕ್ಷಪಾತಿಯಾಗಿ ದೇವತೆಗಳಿಗೆ ಜಯವನ್ನು ತಂದುಕೊಡ್ತಾ ದೈತ್ಯರಿಗೆ ಅಪಜಯವನ್ನು ತಂದುಕೊಡತಕ್ಕಂತಹ ಕಾರ್ಯ ಭಗವಂತನದ್ದೇನಿದೆ, ಇದು ಪಕ್ಷಪಾತವನ್ನು ತೋರ್ತಾ ಇಲ್ಲವಾ ಅಂತ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ. ಈ ಪ್ರಶ್ನೆಯಿಂದ ಪ್ರಾರಂಭಗೊಂಡಿದ್ದು ಭಾಗವತದ ಸಪ್ತಮ ಸ್ಕಂದ. ಏನು ವೈಶಾಖ ಮಾಸದಲ್ಲಿ ನಾವು ನರಸಿಂಹದೇವರ ಪ್ರಾದುರ್ಭಾವ, ನರಸಿಂಹ ಜಯಂತಿಯನ್ನು ಆಚರಿಸತಕ್ಕಂಥವರಾಗ್ತೇವೋ, ಅದರ ಹಿನ್ನೆಲೆಯಲ್ಲಿ ನರಸಿಂಹಾವತಾರದ ಒಂದು ಕಥಾನಕವನ್ನು ಚಿಂತನೆ ಮಾಡತಕ್ಕಂಥದ್ದು ಸಕಲರ ಕರ್ತವ್ಯ. ಭಾಗವತವನ್ನು ಅನೇಕ ಬಾರಿ ಶ್ರವಣ ಮಾಡಿದ್ದರೂ ಕೂಡ ಪದೇ ಪದೇ ಅದನ್ನು ಶ್ರವಣ ಮಾಡಲೇಬೇಕು ಅನ್ನುವುದು ಆರ್ಯರ ವಾದ. ಅದು ಹೇಗೆ ಅಂತಂದರೆ, ನಾವು ನೀರು ಕುಡಿತೇವೆ, ಒಂದು ದಿನ ನೀರು ಕೊಡಿದ್ವಿ ಅಂತ ಬೆಳಿಗ್ಗೆ ನೀರು ಕುಡಿದಿರ್ತೇವೆ, ಮತ್ತೆ ರಾತ್ರಿ ನೀರು ಕುಡಿಬಾರದು ಅಂತೇನೋ ನಿಯಮ ಇಲ್ಲ, ಕುಡಿಲೇಬೇಕಾಗತ್ತೆ. ನೀರು ಕುಡಿದೇ ಇರೋದಕ್ಕಾಗಲ್ಲ, ಅದರಲ್ಲೂ ಈ ಬಿಸಿಲುಗಾಲದಲ್ಲಂತೂ ನೀರು ಕುಡಿಲೇಬೇಕು. ಹಾಗೆ ಸಂಸಾರದ ತಾಪ ಅದು ಪ್ರತಿ ಕ್ಷಣದಲ್ಲೂ ಪ್ರತಿನಿತ್ಯದಲ್ಲೂ ಬಿಸಿಲಿನ ಒಂದು ಬೇಗೆಯಂತೆ ದಿನೇ ದಿನೇ ಹೆಚ್ಚುತ್ತಾ ಇರುತ್ತಾದ್ದರಿಂದ ಆ ಸಂಸಾರದ ತಾಪವನ್ನು ನೀಗಿಸಿಕೊಳ್ಳಬೇಕು ಅಂದ್ರೆ ನೀರು ಕುಡಿಬೇಕು. ಆದರೆ ನೀರು ಸಾಮಾನ್ಯವಾದ ತಾಪವನ್ನು ಪರಿಹರಿಸಬಹುದು, ಆದರೆ ಸಂಸಾರ ತಾಪವನ್ನು ಪರಿಹರಿಸಬೇಕು ಅಂದ್ರೆ ಅದು ಭಾಗವತದ ಅಮೃತವೇ ಪರಿಹಾರ ಮಾಡತಕ್ಕಂಥದ್ದಾದ್ದರಿಂದ ಭಾಗವತ ಅಮೃತವನ್ನ
ಪ್ರತಿ ಕ್ಷಣದಲ್ಲಿಯೂ ಪ್ರತಿನಿತ್ಯದಲ್ಲಿಯೂ ಕೂಡ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತ್ ಅನ್ನುವಂತೆ ಪ್ರತಿನಿತ್ಯದಲ್ಲಿಯೂ ಕೂಡ ಭಾಗವತದ ಕಥಾಮೃತವನ್ನು ಪಾನ ಮಾಡತಕ್ಕಂಥದ್ದು ಭಜನರ ಕರ್ತವ್ಯ. ಈ ನಿಟ್ಟಿನಲ್ಲಿ ಸಪ್ತಮ ಸ್ಕಂದದ ಅನುವಾದವನ್ನು ಯಥಾವತಿಯಾಗಿ ಮಾಡತಕ್ಕಂಥವನಾಗುತ್ತೇನೆ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಪರೀಕ್ಷಿತ್ ಮಹಾರಾಜ ಈ ರೀತಿಯಾಗಿ ಶುಕಾಚಾರ್ಯರಲ್ಲಿ ಪ್ರಶ್ನೆ ಮಾಡಿದಾಗ ನಹ್ಯಸ್ಯಾರ್ಥ ಸುರಗಣೈಃ ಸಾಕ್ಷಾನ್ ಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಾಶ್ಚಾಗುಣಸ್ಯ ಹಿ. ಪರಮಾತ್ಮ ಅವನು ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು. ಅವನಿಗೆ ಅಸುರರಿಂದ ಯಾವ ಭಯವೂ ಇಲ್ಲ, ದೇವತೆಗಳಿಂದ ಅವನಿಗೆ ಸಹಾಯವೂ ಇಲ್ಲ. ಹೀಗಿರುವಾಗ ಭಗವಂತ ಪಕ್ಷಪಾತವನ್ನು ಯಾಕೆ ಮಾಡದ ಅಂತ ಕೇಳಿದಾಗ ಶುಕಾಚಾರ್ಯರಂತಾರೆ, ಸಾಧು ಪೃಷ್ಟಮ ಮಹಾರಾಜ. ನೋಡಪ್ಪ, ಒಳ್ಳೆಯ ಪ್ರಶ್ನೆಯನ್ನ ಮಾಡಿದ್ದೀಪ. ಹರಿರೇ ಚರಿತಮದ್ಭುತಂ ಯತ್ರ ಭಾಗವತ ಮಾಹಾತ್ಮ್ಯೋ ಭಗವತ್ ಭಕ್ತಿವರ್ಧನು. ಆ ಭಗವಂತನ ಭಕ್ತರ ಒಂದು ಶ್ರವಣ ಮಾಡತಕ್ಕಂಥ, ಭಕ್ತರ ಮಹಿಮೆಯನ್ನ ಶ್ರವಣ ಮಾಡತಕ್ಕಂಥದ್ದು ಭಗವಂತನಲ್ಲಿ ಭಕ್ತಿಯನ್ನ ವರ್ಧನೆ ಮಾಡಿಸುವುದಕ್ಕೋಸ್ಕರವಾಗಿ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರವನ್ನ ಹೀಗೆ ಕಂಡುಕೊಳ್ಳಬೇಕು. ಸತ್ವಂ ರಜಸ್ತಮಿತಿ ಪ್ರಕೃತೇರ್ನಾತ್ಮನೋ ಗುಣಾಃ ನತೇಷಾಂ ಯುಗಪತ್ರಾಜನ್ನ ಖರಾಸ ಗುಣಾಃ ಏವ ಚ. ಸತ್ವ ರಜಸ್ಸು ತಮಸ್ಸು ಅನ್ನತಕ್ಕಂತಹ ಮೂರು ಗುಣಗಳು ಪ್ರಕೃತಿಯ ಗುಣಗಳೇ ಹೊರತು ಭಗವಂತನ ಗುಣಗಳು ಅಲ್ಲ. ಅವನಿಗೆ ಭಗವಂತನಿಗೆ ನಿರ್ಗುಣ ಅಂತ ಹೆಸರು. ಯಾಕೆ ಭಗವಂತನಿಗೆ ನಿರ್ಗುಣ ಅಂತಂದ್ರೆ ಅವನು ಲೋಕದ ಸತ್ವ, ಲೋಕದ ರಜಸ್ಸು, ಲೋಕದ ತಮಸ್ಸು ಅನ್ನತಕ್ಕಂತಹ ಗುಣಗಳಿಗೆ ಒಳಪಟ್ಟವನಲ್ಲ. ಈ ಲೋಕದ ಗುಣಗಳಿಗೆ ಒಳಪಟ್ಟದೇ ಇರತಕ್ಕಂತಹ ಭಗವಂತ ಲೋಕದಲ್ಲೇ ಇರ್ತಕ್ಕಂತಹ ಸಜ್ಜನರಲ್ಲಿ, ಲೋಕದಲ್ಲಿ ಇರ್ತಕ್ಕಂತಹ ತಾಮಸರಲ್ಲಿ ಪಕ್ಷಪಾತವನ್ನು ಮಾಡತಕ್ಕಂಥದ್ದು, ಸಲದಿರ್ತಕ್ಕಂಥದ್ದು. ಆದ್ದರಿಂದ ಜಯಕಾಲೇದು ಸತ್ವಸ್ಯ. ಮತ್ತು ಭಗವಂತ ಕೆಲವೊಮ್ಮೆ ದೇವತೆಗಳ ಪಕ್ಷಪಾತವನ್ನು ವಹಿಸುವಂತೆ ಕಾಣುತ್ತಲ್ಲ ಅಂದ್ರೆ ಶುಕಾಚಾರ್ಯರಂತಾರೆ, ಸತ್ವಸ್ಯ ಜಯಕಾಲೆ. ಸಾತ್ವಿಕರ ಒಂದು ಉನ್ನಾಹ, ಸಾತ್ವಿಕ ಗುಣದ ಒಂದು ಉನ್ನಾಹದ ಸಂದರ್ಭದಲ್ಲಿ ಭಗವಂತ ದೇವತೆಗಳ ಒಳಗಡೆ ಪ್ರವೇಶ ಮಾಡ್ತಾನೆ. ಆವಾಗ ಸತ್ವಕಾಲದ ಉನ್ನಾಹ ಇದೆ ಅಂತ ಅರ್ಥ. ಭಾರತ ದೇಶದಲ್ಲಿ ಇದುವರೆಗೂ ಕೂಡ ಎಂತೆಂತಹ ಅಂದ್ರೆ ಸ್ವಾತಂತ್ರ್ಯ ಅನಂತರದಲ್ಲಿ ಎಂತೆಂಥವರು ಆಳಿದ್ದಾರೆ ಅಂತ ಗೊತ್ತಿದೆ. ಈಗ ಇದ್ದಕ್ಕಿದ್ದಂತೆ ಹಿಂದುತ್ವವನ್ನು ದ್ಯೋತನ ಮಾಡತಕ್ಕಂಥ ಒಂದು ಪಕ್ಷ ಮೇಲೆ ಬಂದಿದೆ. ಇದು ಲೋಕದ ದೃಷ್ಟಾಂತಕ್ಕೆ ಕೊಡ್ತಕ್ಕಂಥದ್ದು. ಯಾಕೆ ಅದು ಬಂತು ಅಂದ್ರೆ ಸತ್ವಗುಣ ಯಾವಾಗ ವೃದ್ಧಿ ಆಗುತ್ತೋ, ಸತ್ವಗುಣ ವೃದ್ಧಿಯಾದಾಗ ಭಗವಂತ ಸಾತ್ವಿಕರಲ್ಲಿ ಪ್ರವೇಶ ಮಾಡ್ತಾನೆ. ತಮೋಗುಣ ವೃದ್ಧಿಯಾದಾಗ ತಾಮಸರಲ್ಲಿ ಪ್ರವೇಶ ಮಾಡ್ತಾನೆ. ರಜೋಗುಣ ವೃದ್ಧಿಯಾದಾಗ ರಾಜಸರಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ ಹೊರತು ಆಯಾ ಗುಣಗಳಿಗೆ ಅನುಗುಣವಾಗಿ ಭಗವಂತ ಅವರಲ್ಲಿ ಪ್ರವೇಶ ಮಾಡ್ತಾನೆ ಹೊರತು ಸಾತ್ವಿಕರಲ್ಲಿ ಭಗವಂತನಿಗೆ ಪ್ರೀತಿ, ತಾಮಸರಲ್ಲಿ ಭಗವಂತನಿಗೆ ದ್ವೇಷ ಅನ್ನತಕ್ಕಂಥದ್ದು ಇಲ್ಲ. ಯದಾ ವಿದರ್ಕ್ಷಃ ಪುರಾತ್ಮನಃ ಪರೋ ರಜಸ್ರದತ್ತೇಷ ಪೃಥಕ್ಸ್ವಮಾಯಯ ಸ್ವತಂ ಸತ್ವಂ ವಿಚಿತ್ರಾ ಸುರರಂ ಸುರೇಶ್ವರಃ ಶ್ರೇಯಿಷ್ಯಮಾಣಸ್ತಮ ಈರಯತ್ಯಸೋ. ಭಗವಂತ ಆಯಾ ಕಾಲದಲ್ಲಿ ಅವರವರಲ್ಲಿ ಪ್ರೇರಣೆಯನ್ನು ಮಾಡತಕ್ಕಂಥವನಾಗ್ತಾನೆ ಅಂತ ಶುಕಾಚಾರ್ಯರು ಹೇಳ್ತಕ್ಕಂಥವರಾದರು. ಇದೇ ವಿಷಯವಾಗಿ ಹಿಂದೆ ಧರ್ಮರಾಜ ನಾರದರಲ್ಲಿ ಪ್ರಶ್ನೆ ಮಾಡಿದ್ನಪ್ಪ. ಅದರ ಇತಿಹಾಸವನ್ನು ಹೇಳ್ತೇನೆ ಕೇಳು. ರಾಜ್ಞಃ ತತ್ವಚಾಕರಣ್ಯ ನಾರದೋ ಭಗವಾನ್ ಋಷಿ ದುಷ್ಟ ಪ್ರಾಹತಮಾಭಾಷ್ಯ ಶೃಣ್ವಂತ್ಯಾ ಸತತ ಕಥಾ. ಹಿಂದೆ ರಾಜಸೂಯ ಯಾಗ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಏರ್ಪಟ್ಟಿದೆ. ಈ ರಾಜಸೂಯ ಯಾಗದಲ್ಲಿ ಭೀಮಸೇನ ಜರಾಸಂಧನನ್ನ ಸಂಹಾರ ಮಾಡಿ ಆ ರಾಜಸೂಯ ಆಗುವುದಕ್ಕೆ ಮುಖ್ಯ ಒಂದು ಕಾರಣಕರ್ತ ಯಾರು ಅಂದ್ರೆ ಭೀಮಸೇನ. ಆ ಜರಾಸಂಧನನ್ನ ಸಂಹಾರ ಮಾಡಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಕಡೆಯಿಂದಲೂ ಕಪ್ಪ ಕಾಣಿಕೆಗಳನ್ನು ತಂದಿದ್ದಾರೆ. ಈ ರಾಜಸೂಯದಲ್ಲಿ ಅಗ್ರ ಪೂಜೆಯನ್ನು ಮಾಡಬೇಕು. ಯಾರಿಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ಉದ್ಭವ ಆದಾಗ ಅಲ್ಲಿ ಯಾವ ಭಗವದ್ ರೂಪಗಳಿದ್ವು? ವಯೋವೃದ್ಧನಾದ ಭೀಷ್ಮ ಇದ್ದ, ವಸುದೇವನಿದ್ದ, ಅವನು ವಯೋವೃದ್ಧ. ಇನ್ನ ಭಗವಂತನೇ ಇನ್ನೊಂದು ರೂಪ, ಪರಶುರಾಮ ರೂಪ ಅಲ್ಲೇ ಇತ್ತು, ಭಗವಂತನದ್ದೇ ರೂಪ. ವೇದವ್ಯಾಸ ರೂಪ ಇತ್ತು. ಈ ವೇದವ್ಯಾಸರಿಂದಲೇ ಕುರುಪಾಂಡವರು ಬಂದಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಪರಶುರಾಮನೇ ದ್ರೋಣಾಚಾರ್ಯರಿಗೆ ಶಿಕ್ಷೆಯನ್ನು ಕೊಟ್ಟವನು ಅಂತ ಎಲ್ಲರಿಗೂ ಗೊತ್ತಿದೆ.
ಪರಶುರಾಮನ ರೂಪ, ವೇದವ್ಯಾಸ ರೂಪ, ಭೀಷ್ಮಾಚಾರ್ಯರ ರೂಪ ಇಷ್ಟೆಲ್ಲ ಇರುವಾಗಲೂ ಕೂಡ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕೃಷ್ಣನಿಗೆ ಮಾಡಬೇಕು ಅಂತ ಕೃಷ್ಣನಿಗೆ ನಿರ್ಣಯ ಆಯ್ತು. ಕೃಷ್ಣನಿಗೆ ಯಾಕೆ ಮಾಡಬೇಕು? ಪರಶುರಾಮನಿಗೆ ವೇದವ್ಯಾಸನಿಗೆ ಮಾಡಬಹುದಿತ್ತಲ್ಲ. ಅದು ಭಗವದ್ ರೂಪಗಳೇ. ಸರ್ವರೂಪೇಶ ಭೇದವಾನ್, ಭಗವಂತನ ರೂಪಗಳಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಕೃಷ್ಣನಿಗೆ ಯಾಕೆ ಮಾಡಿದರು? ಅದಕ್ಕೆ ಮಧ್ವಾಚಾರ್ಯರು ಸುಂದರವಾದ ಉತ್ತರವನ್ನು ಕೊಡ್ತಾರೆ ನೋಡಿ. ಆ ಕಾಲಕ್ಕೆ ಪರಶುರಾಮ ರೂಪವನ್ನ ಅಗ್ರಪೂಜೆಯನ್ನು ಮಾಡಿದರೆ ಯಾರೂ ವಿರೋಧ ಮಾಡ್ತಿರ್ಲಿಲ್ಲ. ಯಾಕೆ ವಿರೋಧ ಮಾಡ್ತಿದ್ರು? ಪರಶುರಾಮ ದೊಡ್ಡವ, ದೊಡ್ಡ ಶೂರ ಅಂತ ಎಲ್ಲರಿಗೂ ಗೊತ್ತಿದೆ, ಅದಕ್ಕೆ ಯಾರು ವಿರೋಧ ಮಾಡ್ತಿರ್ಲಿಲ್ಲ. ವೇದವ್ಯಾಸರಿಗೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ರು. ಅವನು ಪಿತಾಮಹ, ದೊಡ್ಡ ಜ್ಞಾನಿ ಅಂತ ಎಲ್ಲರಿಗೂ ಗೊತ್ತಿತ್ತು. ದುರ್ಯೋಧನನೂ ಕೂಡ ಸಮ್ಮತಿಯನ್ನು ಸೂಚಿಸುತ್ತಿದ್ದ. ಯಾಕೆ? ನಮ್ಮ ವಂಶ ಬಂದಿದ್ದೇ ವೇದವ್ಯಾಸರಿಂದ ಅಂತ ಅವನಿಗೂ ಗೊತ್ತಿದ್ದಾದ್ದರಿಂದ. ಆದ್ದರಿಂದ ಹೀಗಿರುವಾಗ ಅಲ್ಲಿ ವಿವಾದಕ್ಕೆ ಕಾರಣವಿರುತ್ತಿರಲಿಲ್ಲ. ನೋಡಿ, ಆಚಾರ್ಯರು ಇದೇ ಮಾತಂತಾರೆ, ಪ್ರಪಂಚದಲ್ಲಿ ವಿವಾದ ಎಲ್ಲಿದೆಯೋ, ಕಾಂಟ್ರವರ್ಸಿ ಅಂತ ಕರೀತಾರೆ, ವಿವಾದ ಎಲ್ಲಿದೆಯೋ ಅಲ್ಲಿ ಸಿದ್ಧಾಂತ ಮಾಡತಕ್ಕಂಥದ್ದು ಸಾತ್ವಿಕನ ಒಂದು ಕರ್ತವ್ಯ. ಯಾರೋ ವಿವಾದ ಮಾಡ್ತಾರೆ, ಪ್ರತಿನಿತ್ಯದಲ್ಲಿಯೂ ಕೂಡ ವಿವಾದ ಇದ್ದೇ ಇರುತ್ತೆ. ಭಗವಂತನ ವಿಚಾರವಾಗಿ ವಿವಾದ ಇದ್ದದ್ದೇ. ಈ ವಿವಾದ ಎಲ್ಲಿರುತ್ತೋ ಅಲ್ಲಿ ಸಿದ್ಧಾಂತ ಮಾಡಬೇಕು, ಅದು ಸಾತ್ವಿಕರ ಕರ್ತವ್ಯ. ಸಕ್ಕರೆ ಸಿಹಿಯಾಗಿದೆ ಅಂತ 1 ಗಂಟೆ ಪ್ರವಚನ ಮಾಡಿದರೆ ಎಲ್ಲರಿಗೂ ಗೊತ್ತಿರೋದೇ ಸಕ್ಕರೆ ಸಿಹಿಯಾಗಿದೆ, ಅದನ್ನು ಹೇಳೋದೇನಿದೆ? ಯಾವುದರಲ್ಲಿ ವಿವಾದ ಇದೆಯೋ ಅದನ್ನು ಸಿದ್ಧಾಂತ ಮಾಡಬೇಕು. ಇದು ಶ್ರೀಮದ್ ಆಚಾರ್ಯರ ಅದ್ಭುತವಾದ ನಿರೂಪಣೆ. ಅದಕ್ಕೆ ಆಚಾರ್ಯರಂತಾರೆ, ವೇದವ್ಯಾಸರಲ್ಲಿ ಪರಶುರಾಮನಲ್ಲಿ ನಿರ್ವಿವಾದ ಬೇಡ, ಕಾಂಟ್ರವರ್ಸಿ ಇಲ್ವೇ ಇಲ್ಲ. ಯಾರಲ್ಲಿ ವಿವಾದ ಇದೆ? ಕೃಷ್ಣನಲ್ಲಿ ವಿವಾದ ಇದೆ. ಕೃಷ್ಣ ಒಬ್ಬ ಗೊಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ದನ ಕಾಯುವವ, ಎಲ್ಲರ ಮನಸ್ಸಲ್ಲದೊಂದು ದನ ಕಾಯುವ ವ್ಯಕ್ತಿ. ಅವನೇನು ಸರ್ವಶಕ್ತನಲ್ಲ, ಸರ್ವಸಮರ್ಥನಲ್ಲ. ಗೊಲ್ಲನಿಗೆ ಅಗ್ರ ಪೂಜೆ ಮಾಡಿದ್ರೆ ಆಗ ಎದ್ದೇಳ್ತಾರೆ, ಒಬ್ಬೊಬ್ಬರೇ ಎದ್ದೇಳ್ತಾರೆ. ಇದು ವಿವಾದ. ಭೀಮಸೇನ ದೇವರಂದ್ರು ಎಲ್ಲಿ ವಿವಾದ ಇದೆ? ಕೃಷ್ಣನಲ್ಲಿ ವಿವಾದ ಇದೆ, ಕೃಷ್ಣ ರೂಪದಲ್ಲಿ ವಿವಾದ ಇದೆ. ಕೃಷ್ಣ ರೂಪದಲ್ಲಿ ವಿವಾದ ಇದ್ದಾಗ ಕೃಷ್ಣನನ್ನ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಕೃಷ್ಣನಿಗೆ ಅಗ್ರ ಪೂಜೆ ಕೊಡಬೇಕು ಅಂತ ಭೀಮಸೇನರ ವಾದ. ನೋಡಿ, ಅದನ್ನೇ ಈ ಕಾಲದಲ್ಲಿ ಮಧ್ವಾಚಾರ್ಯರು ವಾಯುದೇವರು ಅನ್ನೋದಕ್ಕೇನು ವಿವಾದ ಇಲ್ಲ, ವಿವಾದ ಏನಿಲ್ಲ. ಬೆಳಿತ್ತಾದತ್ತು ಪುಷೆ ದಶಪ್ರಮತಿಂಜವೇ ಅಂತ ಘೋಷಣ. ದಶಪ್ರಮತಿಗೆ ವೇದೋಕ್ತರಾಗಿರ್ತಕ್ಕಂತಹ ಗುರುಗಳೇ ಮಧ್ವಾಚಾರ್ಯರು ಅಂತ ಸಕಲ ಮಾಧ್ವರು, ಗೋಪಿಚಂದನ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳತಕ್ಕಂತಹ ಸಕಲ ಮಾಧ್ವರಲ್ಲಿಯೂ ಕೂಡ ಬೇರೆ ವಿವಾದ ಇರಬಹುದು, ನವವೃಂದಾವನ ಆ ವಿವಾದ ಇರಬಹುದು. ಆದ್ರೆ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ಯಾರು ವಿವಾದ ಇಲ್ವಲ್ಲ. ಯಾರಿದ್ದಾರೆ? ಯಾರು ವಿವಾದ ಇಲ್ಲ. ಬ್ರಹ್ಮದೇವರು ಋಷಿಗಳು ಅನ್ನೋದ್ರಲ್ಲಿ ವಿವಾದ ಇದೆಯಾ? ಇಲ್ಲ, ಯಾರಲ್ಲೂ ವಿವಾದ ಇಲ್ಲ. ಆದರೆ ವಾದಿರಾಜ ಪ್ರಭುಗಳು ಋಷಿಗಳು ಅಂದ್ರೆ ವಿವಾದ ಇದು ಬರುತ್ತೆ. ಎಲ್ಲಿ ವಿವಾದ ಇದೆಯೋ ಆ ವಿವಾದವನ್ನ ಕೆಲವರು ಅಂತಾರೆ ಪ್ರವಚನಗಳಲ್ಲಿ, ಯಾಕಪ್ಪ ಕಾಂಟ್ರವರ್ಸಿ ಮಾತನಾಡೋದಕ್ಕೆ, ಏನಿದೆ ಇದನ್ನು ಹೇಳಿಬಿಟ್ರೆ ಸಾಕಲ್ಲ. ವಾದರಾಜರ ವಿಷಯದಲ್ಲಿ ವಿವಾದ ಇದೆ, ಮಾತನಾಡೋದು ಬೇಡ, ಕಾಂಟ್ರವರ್ಸಿ. ಕಾಂಟ್ರವರ್ಸಿಯನ್ನು ಮಾತನಾಡುವುದು ಬೇಡ ಅನ್ನೋದು ಮಧ್ವರ ಅಭಿಪ್ರಾಯ ಅಲ್ಲ. ಕಾಂಟ್ರವರ್ಸಿ ಇದ್ದಲ್ಲಿ ಸಿದ್ಧಾಂತ ಮಾಡಬೇಕು ಅನ್ನೋದು ಮಧ್ವಾಚಾರ್ಯರ ಅಭಿಪ್ರಾಯ. ಅದಕ್ಕೆ ಮಧ್ವಾಚಾರ್ಯರಂತಾರೆ, ಕೃಷ್ಣನಿಗೆ ಸರ್ವೋತ್ತಮತ್ವವನ್ನ ಕೊಡ್ತಕ್ಕಂತಹ ಕೃಷ್ಣನ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದಂತೆ ಅವನ ಒಂದು ವೈಶಿಷ್ಟ್ಯವನ್ನು ಎತ್ತಿ ಹಿಡಿದಕ್ಕೆ ಒಂದು ಒಳ್ಳೆಯ ವೇದಿಕೆ ಸಜ್ಜಾಗಿದೆ. ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡೋಣ ಅಂತ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಅಗ್ರಪೂಜೆಗೆ ಎಲ್ಲ ಸಿದ್ಧತೆ ಆಯಿತು. ಶಿಶುಪಾಲ ಎದುರಿಂತ ದೃಷ್ಟ ಮಹಾದ್ಭುತಂ ರಾಜಸೂಯೆ ಮಹಾತ್ಕರ್ತವು. ಇದರಿಂದ ಒಂದೊಂದೇ ಪ್ರಯೋಗಕ್ಕೆ ಪ್ರಾರಂಭ ಮಾಡಿದ ಅವನು. ಈಗಿನ ಕಾಲದಲ್ಲಿ ಕಮ್ಯುನಿಸ್ಟ್ಗಳು ಅಂತಿದಾರಲ್ಲ, ನಾಸ್ತಿಕರು, ಅವರಲ್ಲಿ ದೇವರನ್ನ ನಂಬುವವರನ್ನ ಬಯೋದು ಹೀಗೆ. ಅವನಂದ ಶಿಶುಪಾಲನ ಮಾತುಗಳು ಹೇಗಿದೆ? ಪೂತನಿ ಒಬ್ಬ ದೊಡ್ಡ ಸ್ತ್ರೀ, ಅವಳು ಪೂತನಿ ಅಂತ ಸ್ತ್ರೀಯನ್ನ ಹತ್ಯೆ ಮಾಡಿದ್ದರಿಂದ ಈ ಕೃಷ್ಣ ಸ್ತ್ರೀ ಹತ್ಯೆಗಾರ, ಸ್ವಂತ ಮಾವನನ್ನೇ ಕೊಂದಿದ್ದರಿಂದ ಮಾತುಲ ಹತ್ಯೆಗಾರ. ನೋಡಿ ಅವನ ಮಾತುಗಳು. ಆ ಸ್ತ್ರೀ ಎಂಥವಳು, ಅದನ್ನು ಬಿಟ್ಟುಬಿಟ್ಟ.
ಯಾವುದು ದೋಷವೋ ಅದನ್ನು ಬಿಟ್ಟ ಸ್ತ್ರೀ ಎನ್ನುವ ಗುಣವನ್ನ ಮಾತ್ರ ಸ್ವೀಕಾರ ಮಾಡಿ ಕೃಷ್ಣನನ್ನ ನಿಂದನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಶಿಶುಪಾಲನ ತಾಯಿಗೆ ಕೃಷ್ಣ ಮಾತು ಕೊಟ್ಟಿದ್ದ. ಅವನಿಗೆ 3 ಕೈ 3 ಕಣ್ಣಿತ್ತು, ವಿಕೃತವಾದ ರೂಪ. ಶಿಶುಪಾಲ ಹುಟ್ಟಿದಾಗ ಏನಿದು ಅಂತಂದಾಗ ಆಕಾಶವಾಣಿ ಆಯ್ತು. ಈ ಮಗುವನ್ನ ಯಾರು ಎತ್ತಿಕೊಳ್ತಾರೋ ಅವರು ಎತ್ತಿಕೊಂಡಾಗ ಈ ಶಿಶುವಿನ 3 ಕೈಗಳು, 3 ಕೈಗಳಲ್ಲಿ 1 ಕೈ ಉದುರು ಹೋದ್ರೆ, 1 ಕಣ್ಣು ಉದುರಿ ಹೋದ್ರೆ ಅವನೇ ಇವನನ್ನು ಕೊಲ್ಲುವವ ಅಂತ ಒಂದು ಆಕಾಶವಾಣಿ ಆಯ್ತು. ಅವಳಂತಾಳೆ, ಯಾರು ಮಾಡ್ತಾರೆ, ಮನೆಗೆ ಬರೋರೆಲ್ಲರಿಗೂ ಮಗುನ್ ಕೊಡ್ತಾ ಇದ್ಲು, ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ. ಯಾರು ಎತ್ಕೊಂಡ್ರು ಏನೂ ಆಗ್ತಿರ್ಲಿಲ್ಲ. ಕೊನೆಗೆ ಬಲರಾಮ ಕೃಷ್ಣರು ಬಂದ್ರು, ಬಲರಾಮನ ಕೈಯಲ್ಲಿ ಕೊಡ್ತಾಳೆ. ಬಲರಾಮನ ಕೈಯಲ್ಲಿ ಕೊಟ್ಟರು ಏನೂ ಆಗಲಿಲ್ಲ, ಕೃಷ್ಣನ ಕೈಯಲ್ಲಿ ಕೊಡ್ತಾಳೆ. ಕೃಷ್ಣ ಎತ್ತುಕೊಂಡ, ಥಕ್ಕಂತ 3 ಕೈಯಲ್ಲಿ 1 ಕೈ ಉದುರು ಹೋಯ್ತು, ಕಣ್ಣು ಉದುರು ಹೋಯ್ತು. ಓಹೋ, ಇವನೇ ನನ್ನ ಮಗನಿಗೆ ಮೃತ್ಯು ಅಂದುಕೊಳ್ತಾಳೆ. ಆಗ ಕೇಳ್ತಾಳೆ, ಕೃಷ್ಣ ನೀನೇ ನನ್ನ ಮಗನಿಗೆ ಮೃತ್ಯು ಅಂತ ಆಕಾಶವಾಣಿಯ ಸೂಚನೆಯಿಂದ ಗೊತ್ತಾಗಿದೆ. ಆದ್ದರಿಂದ ಹೇಗಾದರೂ ಮಾಡಿ ಒಂದು 100 ಅಪರಾಧಗಳನ್ನ ಕ್ಷಮಿಸಿ ಬಿಡು ನನ್ನ ಮಗನದ್ದು ಅಂತ ಕೇಳಿಕೊಂಡಾಗ ಕೃಷ್ಣ ತಥಾಸ್ತು ಅಂದಿರ್ತಾನೆ. ಆ ಕಾರಣಕ್ಕೋಸ್ಕರವಾಗಿ ಶಿಶುಪಾಲ ಅನ್ನುವ 100 ಅಪರಾಧಗಳನ್ನು ಭಗವಂತ ಕ್ಷಮಿಸ್ತಾನೆ. 100 ಅಪರಾಧಗಳನ್ನು ಮಾಡಿದ ನಂತರದಲ್ಲಿ ಚಕ್ರ ಪ್ರಯೋಗ ಮಾಡ್ತಾನೆ. ಚಕ್ರ ಪ್ರಯೋಗ ಮಾಡಿದಾಗ ಶಿಶುಪಾಲನ ಶಿರಚ್ಛೇದವಾಗತ್ತೆ. ವಾಸುದೇವೇ ಭಗವತಿ ಸಾಯೋಜ್ಯ ಚೇರಿ ಭೂಪಜ. ಅವನು ಚೇದ ರಾಜ್ಯದ ರಾಜ, ಚೈತ್ಯ ಅಂತ ಕರೀತಾರ ಶಿಶುಪಾಲನಿಗೆ. ಯಾವಾಗ ಚಕ್ರ ಪ್ರಯೋಗವಾಯಿತೋ, ಶಿರಚ್ಛೇದವಾಯಿತೋ, ಒಂದು ದಿವ್ಯವಾಗಿರ್ತಕ್ಕಂತಹ ಬೆಳಕು, ಕಾಂತಿ. ತತ್ರಾಸೀನೋ ಸುರ ಋಷಿಯೋ ರಾಜ ಪಾಂಡು ಸ್ವತಂತ್ರತೋ ನೇರವಾಗಿ ಕೃಷ್ಣನ ಒಳಗೆ ಹೋಗಿ ಸೇರ್ಕೊಳ್ತು. ಪಪ್ರಕ್ಷ ವಿಸ್ಮಿತಮನ ವಿನೀನಾ ಶೃಣ್ವತಾಮಿದೋ ಅಹೋ ಹೆತ್ತದ್ಭುತೋ ಹೇತತ್ ದುರ್ಲಭೈ ಕಾಂತಿ ನಾಮಪಿ. ಅಲ್ಲ, ಎಂಥೆಂಥ ಭಕ್ತರಿಗೂ ಕೂಡ ದುರ್ಲಭವಾದ ಸಾಯುಜ್ಯ ಮೋಕ್ಷವನ್ನ ಭಗವಂತ ಈ ಪಾಪಿಗೆ ಕೊಟ್ನಲ್ಲ, ಇದೇನಿದು ಆಶ್ಚರ್ಯ ನೋಡಿ. ಇದನ್ನೇನಾದ್ರೂ ನಾವು ಸಮಾಜ ಚಿಂತಕರಲ್ಲಿ, ಬುದ್ಧಿಜೀವಿಗಳಲ್ಲಿ ಹೇಳಿಬಿಟ್ರೆ ನಿಮ್ಮ ಭಾಗವತದಲ್ಲೇ ವಿರೋಧ ಇದೆ ಅಂತ ಹೇಳಿದ್ದಾರೆ. ನೀವಷ್ಟು ಭಾಗವತ ಅಂತಿರಲ್ಲ, ಕೃಷ್ಣನನ್ನ ಪೂಜೆ ಮಾಡಬೇಕು, ಪ್ರತಿನಿತ್ಯ ಧಾಲಿಕರ ಅಭಿಷೇಕ ಮಾಡಬೇಕು ಅಂತ ಅಷ್ಟೆಲ್ಲ ಪಡ್ಕೋತಿರಲ್ಲ. ಅಂತಹ ಪ್ರತಿನಿತ್ಯದಲ್ಲಿಯೂ ಕೂಡ ಬೈತಕ್ಕಂತಹ ಶಿಶುಪಾಲನೆಗೆ ಮೋಕ್ಷವಾಗಬೇಕಾದರೆ ಪೂಜೆ ಮಾಡಿ ಯಾಕೆ ಸುಮ್ಮನೆ ಏಕಾದಶಿ ಮಾಡಿಕೊಂಡು ಜೋದೆ ನೀರು ಕುಡಿ, ಈ ಬಿಸಿಲುಗಾಲದಲ್ಲಿ ನೀರು ಕುಡಿದೇನೆ, ಏಕಾದಶಿ ಮಾಡಿ ನಿರಾಹಾರ ಮಾಡಿಕೊಂಡು ಜಪತಪ ಮಾಡಿಕೊಂಡು ಸಂಧ್ಯಾವಂದನೆ 3 ಹೊತ್ತು ಸಂಧ್ಯಾವಂದನೆ ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ಪ್ರತಿನಿತ್ಯದಲ್ಲೂ ವೈಶ್ವದೇವ ಇಷ್ಟೆಲ್ಲ ಮಾಡಿ ಯಾಕೆ ಕಷ್ಟಪಡಬೇಕು? ಮೋಕ್ಷ ಬೈದ್ರೆ ಸಿಗುತ್ತೆ. ಬುದ್ಧಿಜೀವಿಗಳಂತಾರೆ ನಾವು ಅದನ್ನೇ ಮಾಡ್ತಾ ಇರೋದು, ಬೈತೇವೆ, ದೇವರನ್ನು ಬೈದರೆ ಮೋಕ್ಷ ಸಿಗುತ್ತೆ. ನಿಮ್ ಭಾಗವತವೇ ಹೇಳ್ತಾ ಇದೆ ನೋಡಿ, ಇಷ್ಟು ಸುಲಭ ಅವರಿಗೆ. ಅದಕ್ಕಂತಾರೆ ಆಶ್ಚರ್ಯ ಆಯಿತು ಧರ್ಮರಾಜನಿಗೆ. ಅದ್ಭುತಂ ಅತ್ಯದ್ಭುತಂ ಅಂತಾನೆ, ಇದನ್ನು ನೋಡಿಲ್ಲ. ಏತದ್ವೇದತ್ತು ಮಿಚ್ಛಾಮಹ ಸರ್ವಗೇವೋ ವಯೋಮುನೆ ಭಗವನ್ನಿಂದಗಾವೇನೋ ದುದೇ ಸ್ತಮಸಿ ಪಾದಿತಃ ದಮಘೋಷಸು ತಪ್ಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಷ್ಟ ದುರ್ಮತಿ. ಆದ್ದರಿಂದ ದಂತವಕ್ರನಾಗಲಿ ಶಿಶುಪಾಲನಾಗಲಿ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಮೋಕ್ಷ ಹೇಗೆ ಬಂತು? ಭ್ರಾಮ್ಯತೆ ಬುದ್ಧಿ, ನನ್ನ ಬುದ್ಧಿ ಈ ವಿಷಯದಲ್ಲಿ ತೂಗಾಡ್ತಕ್ಕಂಥದ್ದಾಗಿದೆ, ಆದ್ದರಿಂದ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ನಾರದರಂತಾರೆ, ನೋಡಪ್ಪ ಭಕ್ತಿಯಲ್ಲಿ ನಾನಾ ತರಹ ಇದೆ ಅಂತಾರೆ ನಾರದರು. ಕಾಮಾತ್ ಕೆಲವರು ಕಾಮದಿಂದ ಭಕ್ತಿ ಮಾಡ್ತಾರೆ, ಸ್ನೇಹಾತ್ ಸ್ನೇಹದಿಂದ ಕೆಲವರು, ಭಯಾತ್ ಭಯದಿಂದ ಭಕ್ತಿ ಮಾಡ್ತಾರೆ, ದ್ವೇಷಾತ್ ದ್ವೇಷದಿಂದಲೂ ಭಕ್ತಿ ಮಾಡ್ತಾರೆ. ಇದು ಆಶ್ಚರ್ಯ. ದ್ವೇಷದಿಂದ ಭಕ್ತಿ ಮಾಡೋಣ ಅಂದ್ರೆ ಅರ್ಥ ಏನು? ಅದಕ್ಕಂತಾರೆ, ಇದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ ನಾರದರು. ಗೋಪ್ಯ ಕಾಮಾತ್, ಗೋಪಿಕಾಸ್ತ್ರೀಯರು ಕಾಮೋಪಸರ್ಜನ ಭಕ್ತಿಯಿಂದ ಭಗವಂತನಲ್ಲಿ ಕಾಮನೆ ಮಾಡಿದೆ, ಪ್ರೀತಿ ಮಾಡಿದೆ, ಕಾಮದಿಂದ ಪ್ರೀತಿ ಮಾಡಿದೆ. ಭಯಾತ್ ಕಂಸಃ, ಕಂಸ ಕೃಷ್ಣ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಭಯದಿಂದಲೇ ಭಗವಂತನಲ್ಲಿ ಭಕ್ತಿ ಮಾಡಿದ. ದ್ವೇಷಾತ್ ದ್ವೇಷದಿಂದ ಚೈತ್ಯಾದಿ ನೃಪರು, ಕೂತನಿ ಶಿಶುಪಾಲ ಇವರೆಲ್ಲ ದ್ವೇಷದಿಂದ ಭಗವಂತನಲ್ಲಿ ಭಕ್ತಿ ಮಾಡಿದರು. ಸಂಬಂಧಾತ್ ಸಂಬಂಧದಿಂದ ವೃಷ್ಣಯ
ಯಾದವರು ಭಕ್ತಿಯನ್ನ ಮಾಡತಕ್ಕಂಥವರಾದ ಸ್ನೇಹಾತ್ ಯೂಯಂ, ಸ್ನೇಹದಿಂದ ಪಾಂಡವರು ಮಾಡಿದರು, ನೀವು ಮಾಡಿದಿರಿ. ಭಕ್ತ್ಯ ವಯಂ, ನಾವು ಸಾಧುಗಳು ಭಕ್ತಿಯಿಂದ ಮಾಡ್ತೇವೆ. ಸರಿ, ಕಾಮದಿಂದ ಭಕ್ತಿ ಮಾಡೋದು ಅಂದ್ರೆ ಅರ್ಥ ಏನು? ದ್ವೇಷದಿಂದ ಭಕ್ತಿ ಮಾಡೋದು. ಕಾಮದಿಂದ ಅಂದ್ರೆ ಏನೋ ಒಂದರ ಮಟ್ಟಿಗೆ ಒಪ್ಕೋಬಹುದು. ದ್ವೇಷದಿಂದ ಭಕ್ತಿ ಮಾಡೋದು ಅಂದ್ರೆ ಅರ್ಥ ಏನು? ವಾದರಾಜರಂತಾರೆ, ನಿರ್ಣಯವನ್ನು ಕೊಡ್ತಾರೆ ರಾಜರು. ದ್ವೇಷದಿಂದ ಭಕ್ತಿ ಮಾಡುವುದಾದ್ರೆ ಭಗವಂತನನ್ನು ನಿಂದನೆ ಮಾಡುವವರಿಗೆ ನರಕಾದನರ್ಥಗಳಾಗತ್ತೆ ಅಂತ ಇದೇ ಶುಕಾಚಾರ್ಯರು ಮುಂದೆ ಹೇಳ್ತಾರೆ. ನಾರಾಯಣನ ನಾಮಸ್ಮರಣೆಯನ್ನ ಮಾಡದೇ ಇರತಕ್ಕಂತಹ ನಾಲಿಗೆ ಇದ್ದು ಪ್ರಯೋಜನವೇನು? ದಾಸರಂತಾರೆ, ನರಜನ್ಮ ಬಂದಾಗ, ನರಜನ್ಮ ಬಂದಿದೆ, ನಾಲಿಗೆ ಇರುವಾಗ, ನಾಲಿಗೆ ಇದೆ ನೋಡಿ, ಆ ಕಂಡೀಷನ್ಸ್ ಹಾಕ್ತಾರೆ ದಾಸರಾಯರು. ನಾವೇನನ್ಬಹುದು? ನರಜನ್ಮ ಬಂದ್ರೆ ಮಾಡ್ತೇವೆ, ಬಂದಿದೆ ನರಜನ್ಮ ಬಂದಾಗ. ಸರಿ, ನರಜನ್ಮ ಬಂದಾಗ ಪ್ಯಾರಾಲಿಸಿಸ್ ಆಗಿದ್ರೆ ನಾಲಿಗೆ ಹೊಡ್ಕೋತಾ ಇಲ್ಲ, ಕೋಮಾ ಹೋಗಿದ್ದಾನೆ, ಮಾತಾಡಕ್ಕಾಗ್ತಾ ಇಲ್ಲ, ಬೇಡ. ನಾಲಿಗೆ ಇರುವಾಗ ಭಗವಂತ ನಾಲಿಗೆ ಕೊಟ್ಟಿದ್ದಾನೆ, ನಾಲಿಗೆ ಒಳ್ಳೆ ಚಟುವಟಿಕೆ ನಿರತವಾಗಿದೆ, ನಾಲಿಗೆ ಇರುವಾಗ ನಾರಾಯಣ ಎನ್ನಬಾರದೆ ಅವಾಗ್ಲಾರು ಅನ್ನಪ್ಪ ಅಂದ್ರು. ಕಲ್ಲು ಜಡಿಸುವುದೇ, ಮುಳ್ಳು ಮುರಿದುವುದೇ ಅಂತಾರೆ ದಾಸರಾಯ. ಏನಿಲ್ಲ, ನಾರಾಯಣ ಅನ್ಬಹುದಲ್ಲ. ಅಂದ್ರೆ ಏನಕ್ಕೇನ ಪ್ರಕಾರವಾಗಿ ನಾರಾಯಣನ ನಾಮಸ್ಮರಣೆಯನ್ನ ಮಾಡಬೇಕಾದದ್ದು ಸಾತ್ವಿಕನ ಕರ್ತವ್ಯ. ಇದನ್ನು ಬಿಟ್ಟು ನಾರಾಯಣನನ್ನ ದ್ವೇಷ ಮಾಡತಕ್ಕಂತಹ, ನಾರಾಯಣನಿಗೆ ಬರೀ ದ್ವೇಷ ಅಲ್ಲ ನಿಂದಾವಚನಗಳಿಂದ ಬೈತಕ್ಕಂತಹ ಶಿಶುಪಾಲನಿಗೆ ತುಂಬಿದ ಸಭೆಯಲ್ಲಿ ಮೋಕ್ಷ ಆಯಿತು ಅಂತ ನೋಡ್ತಾ ಇರಬೇಕಾದ್ರೆ ಏನು ವಿಚಿತ್ರ ಇದು? ಆಶ್ಚರ್ಯ. ದ್ವೇಷದಿಂದ ಮೋಕ್ಷ ಅಂದ್ರೆ ಅರ್ಥ ಇದೆ. ವಾದರಾಜರಂತಾರೆ, ಇದೇ ನಿಜವಾದ ಶುಕಾಚಾರ್ಯರ ಅಭಿಪ್ರಾಯವಾಗಿದ್ದಾರೆ. ಅಂದ್ರೆ ದ್ವೇಷದಿಂದಲೇ ಮೋಕ್ಷ ಅಂತನ್ನುವುದೇ ಶುಕಾಚಾರ್ಯರ ಅಭಿಪ್ರಾಯವಾಗಿದ್ದರೆ. ಅವರಂದ್ರು, ಒಂದು ದೃಷ್ಟಾಂತ, ಲೋಕದಲ್ಲಿ ಒಂದು ದೃಷ್ಟಾಂತ ಇದೆ, ತುಂಬಾ ಜನ ಹೇಳ್ತಾರೆ. ಹರಿಹರರ ದೇವಸ್ಥಾನ, ಹರಿಹರರ ದೇವಸ್ಥಾನದಲ್ಲಿ ಒಬ್ಬ ವ್ಯಕ್ತಿ, ಅವನು ಶೈವ, ಅವನು ರುದ್ರದೇವರ ಪೂಜೆಯನ್ನು ಮಾಡ್ತಿರ್ಲಿಲ್ಲ. ಆ ರುದ್ರದೇವರ ಪೂಜೆಯನ್ನ ಅಲ್ಲ, ಅದು ವಿಷ್ಣುವಿನ ಪೂಜೆಯನ್ನು ಮಾಡ್ತಿರ್ಲಿಲ್ಲ, ಬರೀ ರುದ್ರದೇವರ ಪೂಜೆಯನ್ನು ಮಾತ್ರ ಮಾಡ್ತಿದ್ದ. ಆದ್ರೆ ಒಂದೇ ಪ್ರತಿಮೆಯಲ್ಲಿ ಇಬ್ಬರು ಇದ್ದಾರೆ ಹರಿಹರದಲ್ಲಿ, ರುದ್ರನೂ ಇದ್ದಾನೆ, ನಾರಾಯಣನೂ ಇದ್ದಾನೆ. ಅವನೇನು ಮಾಡಿದ, ಅಡ್ಡ ಒಂದು ಪರದೆ ಕಟ್ಟಿದ. ವಿಷ್ಣುವಿಗೆ ನೈವೇದ್ಯ ಕೊಡಬಾರದು, ರುದ್ರನಿಗೆ ಮಾತ್ರ ಕೊಡಬೇಕು ಅಂತ ರುದ್ರದೇವರಿಗೆ ಪೂಜೆ ಮಾಡಿದ. ರುದ್ರದೇವರಿಗೆ ಮಾತ್ರ ಅಭಿಷೇಕ ಮಾಡ್ತಿದ್ದ, ರುದ್ರದೇವರಿಗೆ ಮಾತ್ರ ಬಿಲ್ವಾರ್ಚನೆ ಮಾಡ್ತಿದ್ದ. ವಿಷ್ಣುವಿಗೆ ಒಂದು ಸ್ವಲ್ಪ ಸೋಕಬಾರದು, ನೈವೇದ್ಯ ಇಡಬೇಕಾದ್ರೆ ಪರದೆ ಕಟ್ಬಿಡ್ತಿದ್ದ, ವಿಷ್ಣು ನೋಡ್ಲೇಬಾರದು ಅಂತ. ರುದ್ರನಿಗೆ ಮಾತ್ರ ನೈವೇದ್ಯ, ವಿಷ್ಣು ನೋಡಬಾರದು, ವಿಷ್ಣುವಿಗೆ ಪೂಜೆ ಮಾಡಬಾರದು, ವಿಷ್ಣುವಿಗೆ ಅರ್ಚನೆ ಮಾಡಬಾರದು, ವಿಷ್ಣುವಿಗೆ ಅಭಿಷೇಕ ಮಾಡಬಾರದು ಅಂತ ಮನಸ್ಸಿನಲ್ಲಿ ಮಾಡ್ತಾ ಇರೋದಿಲ್ಲ ರುದ್ರದೇವರ ಪೂಜೆ. ಮನಸ್ಸಿನಲ್ಲಿ ವಿಷ್ಣುವಿಗೆ ಮಾಡಬಾರದು, ವಿಷ್ಣುವಿಗೆ ಮಾಡಬಾರದು ಅಂತ ಮನಸ್ಸಿನಲ್ಲಿ, ವಿಷ್ಣುವಿನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ತಲೇ ಇದ್ದಾನೆ, ಮಾಡ್ತಾ ಇರೋದಿಲ್ಲ ರುದ್ರದೇವರ ಪೂಜೆ. ಹಾಗೇನಾಯ್ತು, ವಿಷ್ಣು ಪ್ರತ್ಯಕ್ಷನಾದ. ಅಲ್ಲ, ನಾನು ಮಾಡಿದ್ದ ರುದ್ರದೇವರ ಪೂಜೆ, ವಿಷ್ಣು ಯಾಕೆ ಪ್ರತ್ಯಕ್ಷನಾದ? ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೆಲ್ಲ ವಿಷ್ಣುವಿನ ಬಗ್ಗೆ, ಅದಕ್ಕೆ ವಿಷ್ಣು ಪ್ರತ್ಯಕ್ಷನಾದ. ಹೀಗೆ ದ್ವೇಷದಿಂದಲೂ ಕೂಡ ಪೂಜೆ ಮಾಡುವುದಾದರೆ ವಿಷ್ಣು ಪ್ರತ್ಯಕ್ಷನಾಗ್ತಾನೆ ಅಂತಿದೆಯಲ್ಲ, ಈ ಥರದ್ದಲ್ಲ ಅಂತಾರೆ ವಾದಿರಾಜ. ಈ ಥರದ ಉಪಾಯವನ್ನ ಶಿಶುಪಾಲ ಮಾಡಿದ್ದಲ್ಲ, ಇದು ಶಿಶುಪಾಲನ ವಿಷಯದಲ್ಲಿ ಇದನ್ನ ಅಭಿಪ್ರಾಯ ಇಟ್ಕೊಳ್ಬೇಡಿ ಅಂತಾರೆ. ಹೇಗೆ? ಈಗ ರಾಜರು ಕೊಡುವ ಒಳ್ಳೆಯ ದೃಷ್ಟಾಂತ ನೋಡಿ. ಒಂದು ಹುಲಿ ಕಾಮಧೇನುವನ್ನು, ಗೋವನ್ನ ಕೊಲ್ಲತ್ತೋ ಇಲ್ವೋ, ಕಾಮಧೇನುವನ್ನು ಕೊಲ್ಲುವಾಗ ಏನು ಮಾಡುತ್ತೆ? ಗೋವಿನ ಆಲಿಂಗನ ಮಾಡ್ಕೊಳ್ಳುತ್ತೆ. ಹುಲಿ ಗೋವನ್ನ ಆಲಿಂಗನ ಮಾಡ್ಕೊಳ್ಳುತ್ತೆ, ಗೋವಿನ ಹಿಂಬದಿಯನ್ನು ಸವರುತ್ತೆ, ಗೋವಿನ ಆಲಿಂಗನ ಮಾಡಿಕೊಂಡು ಗೋವಿನ ಹತ್ತಿರ ಹೋಗಿ ಉರುಳಾಡ. ಗೋವನ್ನ ಮುಟ್ಟಿದ್ದರಿಂದ, ಗೋವನ್ನ ಆಲಿಂಗನ ಮಾಡಿಕೊಳ್ಳಿದ್ದರಿಂದ, ಗೋವಿಗೆ ಹತ್ತಿರ ಹೋಗಿ ವಿಶೇಷವಾಗಿ ಅದಕ್ಕೆ ಬೆನ್ನು ಸವರಿದ್ದರಿಂದ ಹುಲಿಗೆ ಮೋಕ್ಷವಾಗಬೇಕಾಗಿತ್ತು. ಗೋವನ್ನು ಕೊನೆ ಸಂಹಾರ ಮಾಡಿತು ಹುಲಿ, ಅದು ಬೇರೆ ವಿಷಯ. ಅದರ ಮುಂಚೆ ಏನ್ ಮಾಡ್ತು? ಗೋವಿನ ಆಲಿಂಗನ ಮಾಡಿಕೊಳ್ತು. ಗೋವಿನ ಆಲಿಂಗನ ಮಾಡಿಕೊಂಡಿದ್ದರಿಂದ, ಕೊನೆಗೆ ದ್ವೇಷ ಮಾಡಿದ್ದರಿಂದ ಹುಲಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗದೇನೆ ಹುಲಿ ನಿರಪರಾಧಿಯಾಗಬೇಕಾಗಿತ್ತು. ಹಾಗಲ್ಲ ಅಂತಾರೆ ರಾಜರು. ಬೇಡ, ಒಬ್ಬ ಬ್ರಾಹ್ಮಣನನ್ನ ಕೊಲ್ಲಬೇಕು, ಬ್ರಾಹ್ಮಣನ ಕೊಲ್ಲೋ ದೊಡ್ಡ ಅಪರಾಧ. ಆ ಬ್ರಾಹ್ಮಣನ ಹತ್ರ ಹೋಗಿ, ವಿಷ್ಣು ಅಂತ ಅವನ ಹೆಸರು, ಏ ವಿಷ್ಣು ನಿನ್ನನ್ನು ಕೊಲ್ತೇನೆ, ಏ ವಿಷ್ಣು
ಬಾ ಇಲ್ಲಿ ಅಂತ ಬ್ರಾಹ್ಮಣನನ್ನು ಎಳೆದುಕೊಳ್ಳೋದು, ವಿಷ್ಣು ಅಂತ ಬಾಯಿನ ಸ್ಮರಣೆ ಮಾಡೋದು, ಬ್ರಾಹ್ಮಣನನ್ನು ಆಲಿಂಗನ ಮಾಡಿಕೊಳ್ಳೋದು, ಬ್ರಾಹ್ಮಣನಿಗೆ ಚೂರಿಯನ್ನು ಚುಚ್ಚೋದು. ಚೂರಿಯನ್ನು ಚುಚ್ಚೋದು ಅನ್ನೋದು ಒಂದು ಕಡೆ, ಬ್ರಾಹ್ಮಣನ ಹೆಸರನ್ನು ಹೇಳಿದ್ದು, ಬ್ರಾಹ್ಮಣನನ್ನು ಆಲಿಂಗನ ಮಾಡಿಕೊಂಡಿದ್ದು, ಇದರಿಂದ ಮೋಕ್ಷ ಆಗಬೇಕಾಗಿತ್ತು. ಆ ವ್ಯಕ್ತಿ ಬ್ರಹ್ಮಹತ್ಯೆಯಿಂದ ದೂರವಾಗಬೇಕಾಗಿತ್ತು. ಇಲ್ಲ, ಬ್ರಹ್ಮಹತ್ಯವನಿಗೆ ಅಂಟೇ ಅಂಟಂತೆ. ಹಾಗೆ ಭಗವಂತನನ್ನ ದ್ವೇಷ ಮಾಡುವುದರಿಂದ ಅವನಿಗೆ ಖಂಡಿತವಾಗಲು ನರಕಾದಿನರ್ಥಗಳು ಆಗಲೇಬೇಕು. ಹಾಗಾದರೆ ಶಿಶುಪಾಲನಿಗೆ ಯಾಕೆ ಮೋಕ್ಷ ಆಯಿತು? ಪ್ರಶ್ನೆ. ಮೋಕ್ಷ ಯಾಕಾಯ್ತು? ಅದಕ್ಕಂತಾರೆ ರಾಜರು, ನೋಡಪ್ಪ, ಲೋಕದಲ್ಲಿ ಒಂದು ಇದಿದೆ, ಕೋರ್ಟಲ್ಲಿ ಕೂಡ ಒಂದು ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಅಂತ. ಒಬ್ಬ ವ್ಯಕ್ತಿಯಲ್ಲಿ ನಾನಾ ತರಹದ ಚೇಷ್ಟೆಗಳು ನಡೆದಾಗ ಅವನು ನಿರಪರಾಧಿ ಅಂತಲೇ ಕೋರ್ಟ್ ಘೋಷಣೆ ಮಾಡುತ್ತೆ. ಯಾಕೆ ಅವನು ಮಾಡಿದ್ದಲ್ಲ, ಅದು ಯಾವುದೋ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಇಂದ ಅವನ ಆ ಥರ ಮಾಡಿದ್ದಾನೆ ಅಂತ ಒಂದೇನೋ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಲೋಕದಲ್ಲೇ ಇವತ್ತು ನೋಡ್ತೇವೆ. ವದರಾಜರಂತಾರೆ, ಪಿಶಾಚಿಯಿಂದ ಆವಿಷ್ಟಿತನಾಗಿರ್ತಕ್ಕಂತಹ ವ್ಯಕ್ತಿ ಪಿಶಾಚಿಯ ಕೃತ್ಯದಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಹಿಂಸೆಯನ್ನ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿಗೆ ಅದು ಗೊತ್ತಿಲ್ಲ. ಪಾಪ, ನಾನು ಮಾಡ್ತಾ ಇದ್ದೇನೆ, ಆ ಬ್ರಾಹ್ಮಣನಿಗೆ ಹಿಂಸೆಯನ್ನ ಮಾಡ್ತಾ ಇದ್ದೇನೆ ಅಂತ ಪಿಶಾಚಿಗೆ ಆ ವ್ಯಕ್ತಿಗೆ ಗೊತ್ತಿಲ್ಲ. ಆದ್ರೆ ಪಿಶಾಚಿ ಮಾಡ್ತಾ ಇದೆ. ಪಿಶಾಚಿ ಬಿಟ್ಟು ಹೋದ ಮೇಲೆ ಅಯ್ಯೋ ನಾನು ಈ ತರ ಮಾಡಿದ್ನಾ ಅಂತ ಅನ್ಕೋತಾನ. ಆಮೇಲೆ ಅನ್ಕೋತಾನೋ ಇಲ್ಲ. ಇದೊಂದು ದೃಷ್ಟಾಂತ. ವಸಿಷ್ಠರು ಒಬ್ಬ ರಾಜನಿಗೆ ಶಾಪ ಕೊಟ್ಟರು, ಪಿಶಾಚಿಯಾಗು ಅಂತ. ಕೊಟ್ಟ ತಕ್ಷಣದಲ್ಲಿ ಆ ರಾಜ ಪಿಶಾಚಿ ಆಗಲಿಲ್ಲ, ರಾಜನೊಳಗಡೆ ಕಿಂಕರ ಎನ್ನುವ ಪಿಶಾಚಿ ಆವೇಶಗೊಂಡಿದ್ದು. ಅಂದ್ರೆ ಆ ರಾಜನಿಗೆ ಗೊತ್ತೇ ಇಲ್ಲ ನಾನೇನು ಮಾಡ್ತಾ ಇದ್ದೇನೆ, ನನ್ನಿಂದ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅವನೊಳಗಡೆ ಪಿಶಾಚಿಯ ಆವೇಶದಿಂದ ಅವನ ಕುಕೃತ್ಯವನ್ನ ಮಾಡ್ತಾ ಇದ್ದಾನೆ. ಹಾಗೆ ಶಿಶುಪಾಲ ಅವನು ಭಗವಂತನನ್ನ ದ್ವೇಷ ಮಾಡಿದ್ದಲ್ಲ, ಅವನೊಳಗಿರ್ತಕ್ಕಂತಹ ಒಂದು ಅಸುರ ಜೀವದ್ವಯ ಆವೇಶ. ನೋಡಿ, ಆಚಾರ್ಯರು ಇದಕ್ಕೆಂತಾರೆ ವದರಾಜ ಪ್ರಭುಗಳು, ಈ ಒಂದು ಅಮೃತವಾಗಿರ್ತಕ್ಕಂಥ ನಿರ್ಣಯಾಮೃತ ಇದೆಯಲ್ಲ, ಅದ್ಭುತವಾದ ನಿರ್ಣಯ, ಇದು ಬೇರೆ ಮತದಲ್ಲಿ ನಮಗೆ ಸಿಗೋಲ್ಲ. ಮಧ್ವಾಚಾರ ನಿರ್ಣಯವೇ ನಿರ್ಣಯ. ಶ್ರೀಮದ್ ಆಚಾರ್ಯರು ಈ ನಿರ್ಣಯವನ್ನು ಕೊಟ್ಟಿದ್ದಾರೆ. ಜೀವದ್ವಯ ಆವೇಶ ಅನ್ನುವುದನ್ನ ಮೊಟ್ಟ ಮೊದಲಿಗೆ ಕಾಯಿನ್ ಮಾಡಿದವರೇ ಮಧ್ವಾಚಾರ್ಯರು. ಇಬ್ಬರು ಜೀವಿಗಳ ಆವೇಶ ಒಂದು ದೇಹದಲ್ಲಿದೆ. ಆದ್ದರಿಂದ ಆ ದೇಹದಲ್ಲಿರ್ತಕ್ಕಂತಹ ಅಸುರ ಭಗವಂತನನ್ನು ದ್ವೇಷ ಮಾಡಿದ. ಆ ದೇಹದಲ್ಲಿರ್ತಕ್ಕಂತಹ ಜಯನಾಮಕನಾಗಿರ್ತಕ್ಕಂತಹ ದೇವತೆ ಭಗವಂತನನ್ನ ಪ್ರೀತಿ ಮಾಡಿದ, ಸ್ತೋತ್ರ ಮಾಡಿದ. ಸರಿ, ದ್ವೇಷದಿಂದ ಭಕ್ತಿ ಮಾಡುವುದು ಅಂದ್ರೆ ಅರ್ಥ ಏನು ಅದು ಗೊತ್ತಾಗ್ತಾ ಇಲ್ವಲ್ಲ. ಸರಿ, ದ್ವೇಷದಿಂದ ಒಬ್ಬನು ದ್ವೇಷ ಮಾಡಿದ, ಒಬ್ಬನು ಭಕ್ತಿ ಮಾಡಿದ, ಅದೆಲ್ಲ ಸರಿ. ದ್ವೇಷದಿಂದ ಭಗವಂತನನ್ನ ಭಕ್ತಿ ಮಾಡಿದ ಅಂದ್ರೆ ಅರ್ಥ ಏನು? ಅದಕ್ಕೆ ಯಾದವಾಡಿಯರಂತಾರೆ, ದ್ವೇಷ ಮಾಡಿದ ನಂತರದಲ್ಲಿ ಅಂತ ಅಧ್ಯಾಹಾರ ಮಾಡಿಕೊಳ್ಬೇಕು. ಅಲ್ಲೂವರೆಗೂ ಅಂದ್ರೆ ಶಿಶುಪಾಲ ಭಗವಂತನನ್ನ ಬೈಯುವವರೆಗೂ ಶಿಶುಪಾಲನ ಒಳಗಿರ್ತಕ್ಕಂಥ ಅಸುರ ದ್ವೇಷ ಮಾಡ್ತಾ ಆಯ್ತ. ದ್ವೇಷದಿಂದ ಭಕ್ತಿ ಅಂದ್ರೆ ದ್ವೇಷ ಸ್ಟಾಪ್ ಆದ ಮೇಲೆ ಅವನೊಳಗಡೆ ಭಕ್ತಿ ಪ್ರೊಡ್ಯೂಸ್ ಆಯ್ತು, ಭಕ್ತಿ ಬಂತು. ಕೊನೆಗೆ ಸಾಯುವ ಕಡೆಗಾಲದಲ್ಲಿ ಶಿಶುಪಾಲ ಭಗವಂತನ ಒಂದು ಚಕ್ರದ ಚಿಹ್ನೆಯನ್ನೇ ನೋಡಿ ಇದನ್ನು ನಾರಾಯಣ ಅನ್ಕೊಂಡ. ಆಗ ಅವನು ಹೀರಿ ಹೋದನಾದ್ದರಿಂದ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಮೋಕ್ಷ ಆಯಿತು ಅಂತ ಕರೀತಾರೆ. ಸರಿ, ಈ ಶಿಶುಪಾಲ ಇವನಿಗೆ ಯಾಕಿಂಥ ಜಯ ವಿಜಯರೇ ಶಿಶುಪಾಲ ಅಂತವಕ್ತರರು ಅಂತಂತೀರಿ? ಇಂತಹ ದೊಡ್ಡ ವೈಕುಂಠದ ದ್ವಾರಪಾಲಕರಿಗೆ ಇಂತಹ ಸ್ಥಿತಿ ಯಾಕೆ ಬರಬೇಕಾಗಿತ್ತು? ನಾವೇನು ಅನ್ಕೊಂಡಿದ್ದೆ, ವೈಕುಂಠ ಅಂದ್ರೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಒಮ್ಮೆ ಅಲ್ಲಿಗೆ ಹೋದವರು ಮತ್ತೆ ವಾಪಸ್ ಬರೋಲ್ಲ ಅಂತ ಶ್ರುತಿ. ಆನಂದವನ್ನ ಅನುಭವಿಸತಕ್ಕಂತಹ ವಿಶೇಷವಾದ ತಾಣ ವೈಕುಂಠ, ಮುಕ್ತಸ್ಥಾನ. ಆ ಮುಕ್ತಸ್ಥಾನಕ್ಕೆ ಒಮ್ಮೆ ಹೋದವರು ಮತ್ತೆ ಬರಬೇಕು ಅಂತ ನಿಯಮ ಇಲ್ಲ. ಹೀಗಿರುವಾಗ ಜಯ ವಿಜಯರು ಭಗವಂತನ ದ್ವಾರಪಾಲಕರು, ವೈಕುಂಠ ಲೋಕದ ದ್ವಾರಪಾಲಕರು, ಅವರಿಗೆ ಇಲ್ಲಿ ಬರುವ ಒಂದು ದುಸ್ಥಿತಿಗೆ ಏನು ಕಾರಣ ಅಂತ ಕೇಳಿದಾಗ ನಾರದರಂತಾರೆ, ಏಕದಾ ಬ್ರಹ್ಮಣ ಪುತ್ರ ವಿಷ್ಣು ಲೋಕಗದೃಚ್ಛಯ ಸನಂದನಾದಯೋ ಜಗ್ಮುಹೋ ಚರಂತೋ ಭುವನತ್ರಯಂ. ಒಮ್ಮೆ ಬ್ರಹ್ಮನ ಮಕ್ಕಳಾಗಿರತಕ್ಕಂತಹ ಸನಂದನಾದಿಗಳು ಭಗವಂತನನ್ನು ನೋಡಬೇಕು ಅಂತ ವೈಕುಂಠ ಲೋಕವನ್ನು ಕುರಿತು ಹೊರಟರು. ಪಂಚಷಡ್ಢಾಯನಾರ್ಭಾರ್ಭಾ ಪೂರ್ವೇಶಾಮಿ ಪೂರ್ವಜಾಃ ದಿಗ್ವಾಸ ಶಿಶುನ್ಮತ್ವಾ ಸ್ವಾಸ್ಥೌ ತಾನ್ನ ಪ್ರತ್ಯಷೇಧತಾಂ.
ದಿಗ್ವಾಸ ದಿಗಂಬರರಾದ ಪುಟ್ಟ ವಯಸ್ಸಿನ ಮಕ್ಕಳಾದ ಬಾಲಕರಾದ ಆ ಸನಂದನಾದಿಗಳನ್ನು ನೋಡಿ ಇವರ್ಯಾರೋ ಚಿಕ್ಕವರು ಅಂತ ಮಕ್ಕಳು ಅಂತಲೇ ಇದು ಬೆತ್ತದಿಂದ ತಡೆದು ಬಿಟ್ಟರು ಜಯ ವಿಜಯರು. ಅಶಪನ್ ಕುಪಿತ ಏವಂ ಶಾಪ ಕೊಡ್ತಾ ಇದ್ದಾರಾಗ ಪಾಪಿಷ್ಠಾಂ ಆಸುರೀಂ ಯೋನಿಂ ಬಾಲಿಶೋ ಯಾತಮಾಶ್ವತಃ ಈ ಕ್ಷಣಕ್ಕೆ ನೀವೆಲ್ಲರೂ ಕೂಡ ನಮ್ಮನ್ನ ತಡೆದಿದ್ದೀರಾದ್ದರಿಂದ ನೀವಿಬ್ಬರು ಅಸುರಯೋನಿಯನ್ನಿ ಹುಟ್ಟತಕ್ಕಂಥವರಾಗಿ ಎಂದು ಶಾಪವನ್ನ ಕೊಟ್ಟರು. ಏವಂ ಶಕ್ತೋ ಸ್ವಭವನಾತ್ ಪತಂತೋ ತೈ ಕೃಪಾಲಿಭಿ ಶಾಪ ಕೊಟ್ಟ ತಕ್ಷಣದಲ್ಲಿ ಕೆಳಗೆ ಬೀಳ್ತಾ ಇದ್ದಾರೆ. ಮೊದಲನೇ ಜನ್ಮ ಹಿರಣ್ಯಕಶಿಪುರ ಜ್ಯೇಷ್ಠೋ ಹಿರಣ್ಯಾಕ್ಷೋ ಅನುಜಸ್ತತಃ. ಹಿರಣ್ಯಾಕ್ಷ ತಮ್ಮನಾಗಿ ಹುಟ್ಟಿದ, ಹಿರಣ್ಯಕಶಿಪು ಅಣ್ಣನಾಗಿ ಹುಟ್ಟಿದ. ಹತೋ ಹಿರಣ್ಯಕಶಿಪುರ ಹರಿಣಾ ಸಿಂಹರೂಪಿಣ. ಹಿರಣ್ಯಕಶಿಪು ನರಸಿಂಹದೇವರ ಸಂಹಾರ ಮಾಡಿದರು, ಹಿರಣ್ಯಾಕ್ಷರನ್ನ ವರಾಹದೇವರ ಸಂಹಾರ ಮಾಡಿದರು. ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದ ಭಗವತ್ ಪ್ರಿಯೋ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ರಾಜ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ಏನವನ ಒಂದು ವೈಶಿಷ್ಟ್ಯ ಅಂದ್ರೆ ತಂ ಸರ್ವಭೂತಾತ್ಮಭೂತಂ ಪ್ರಶಾಂತಂ ಸಮದರ್ಶನಂ ಭಗವತ್ ತೇಜಸ ಸ್ಪೃಷ್ಟ ನಾಶಕ್ನೋತ್ ಹಂತ ಉದ್ಯಮೈ. ಭಗವಂತನ ಪ್ರೀತಿಪಾತ್ರನಾಗಿರ್ತಕ್ಕಂಥ ಪ್ರಹ್ಲಾದ ರಾಜನಿಗೆ ಯಾವ ರೀತಿಯ ಹಿಂಸೆಯನ್ನು ಕೊಟ್ಟರು, ಏನು ಮಾಡಿದರೂ ಕೂಡ ಅವನನ್ನ ಕೊಲ್ಲುವುದಕ್ಕೆ ಹಿರಣ್ಯಕಶಿಪುವಿಗೆ ಆಗಲಿಲ್ಲ. ಅಂತಹ ಹಿರಣ್ಯಕಶಿಪು ನರಸಿಂಹದೇವರಿಂದ ಮೃತನಾಗ್ತಕ್ಕಂಥವನಾದ ಅವನೇ ಮುಂದೆ ರಾಮದೇವರ ಅವತಾರದಲ್ಲಿ ರಾವಣ ಕುಂಭಕರ್ಣರಾಗಿ ಅವರಿಬ್ಬರು ಅವತಾರ ಮಾಡಿದರು. ಆನಂತರದಲ್ಲಿ ಶಿಶುಪಾಲ ದಂತವಕ್ತರಾಗ ಅವರೇ ಅವತಾರ ಮಾಡಿದ್ದಾರೆ ಅಂತ ಇಷ್ಟು ಚರಿತ್ರೆಯನ್ನು ನಾರದರು ಹೇಳ್ತಾರೆ. ಅಲ್ಲ, ಇದೊಂದು ನಿರ್ಣಯವನ್ನು ಕೊಡ್ತಾರೆ ಮಧ್ವಾಚಾರ್ಯರು. ಹಿರಣ್ಯಾಕ್ಷ ಹಿರಣ್ಯಕಶಿಪು ತಾವು ಸಾಯುವಾಗ ಭಗವಂತನ ಒಂದು ಭಯಾನಕವಾದ ರೂಪವನ್ನು ನೋಡಿದರು. ಇಬ್ರು ಅಷ್ಟೇ, ಇವನು ವರಾಹದೇವರ ರೂಪವನ್ನು ನೋಡಿದ, ನರಸಿಂಹ ರೂಪ, ಭಯಾನಕವಾದ ರೂಪ ಅವರಿಗೆ ದೈತ್ಯರಿಗೆ. ಆ ಭಯಾನಕವಾದ ರೂಪವನ್ನು ನೋಡಿದಾಗ ಭಯಪಟ್ಟು ಮೃತರಾದರು. ಆ ಭಯಪಟ್ಟು ಇವನೊಂದು ಭೂತ ಅಂತ ತಿಳಿದುಕೊಂಡು ಮೃತರಾದರು. ಭಗವಂತನನ್ನೊಂದು ಭೂತ ಅಂತ ತಿಳಿದುಕೊಂಡು ಮೃತರಾಗಿದ್ದರಿಂದ ಅವರಿಗೆ ಭೂತ ಯೋನಿ ಬಂತು. ಅಂದ್ರೆ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಭಯಾನಕ ರಾಕ್ಷಸರಾಗಿ ಹುಟ್ಟಿದ್ರು ಅವರಿಬ್ಬರು. ರಾವಣ ಏನೇನು ಅದಕ್ಕೆ ತ್ರಿಲೋಕಂ ರಾವಯತಿ, ಮೂರು ಲೋಕವನ್ನು ಕೂಡ ಧ್ವನಿಸುವಂತೆ ಮಾಡಿದನಾದ್ದರಿಂದ ಅವನಿಗೆ ರಾವಣ, ಅವನು ಅತ್ತ ಅಂತಂದ್ರೆ ಮೂರು ಲೋಕವೂ ಅಲ್ಲಾಡ್ಬೇಕಂತ ಅಂಥ ರಾವಣ. ತ್ರಿಲೋಕಂ ರಾವಯತಿ ರಾವಣ. ಕುಂಭಕರ್ಣ ಅವನಂತ ಕೇಳೋದೇ ಬೇಡ, ಅವನು ಬಂದ ಅಂದ್ರೆ ಕಪಿಗಳೆಲ್ಲರೂ ಕೂಡ ಪಾಪ ಲಂಕಾಪಟ್ಟಣದಲ್ಲಿರುವವರು ಸಮುದ್ರವನ್ನು ದಾಟಿ ಹಿಂದಕ್ಕೆ ಹೋದರು. ಅಂತಹ ಭಯಾನಕವಾದ ರೂಪ ಕುಂಭಕರ್ಣನ ರೂಪ. ಯಾಕಿಂತ ಭಯಾನಕವಾದ ರೂಪ ಬಂತವರಿಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅಂತಾನೆ, ಕೊನೆಗಾಲದಲ್ಲಿ ಯಾವುದನ್ನ ಸ್ಮರಣೆ ಮಾಡಿಕೊಂಡು ನಾವು ಸಾಯ್ತೇವೋ ಎಂ ಭಾವನ ಸ್ಮರಂತೆ ಸದಂತೇತೆ ಕಲೇವರಂ. ದೇಹವನ್ನು ತ್ಯಾಗ ಮಾಡುವಾಗ ಯಾವರ ಸ್ಮರಣೆಯನ್ನು ಮಾಡ್ತೇವೋ ಅದೇ ರೀತಿಯಾಗಿರ್ತಕ್ಕಂಥ ಯೋನಿ ನಮಗೆ ಬರುತ್ತೆ. ಹಾಗೆ ಭಗವಂತನ ರೂಪವನ್ನು ನೋಡಿ ಭಯಾನಕ ರೂಪ ಅಂತ ಚಿಂತನೆ ಮಾಡಿದ್ದರಿಂದ ಅವರಿಗೂ ಭಯಾನಕವಾದ ರೂಪವನ್ನೇ ಭಗವಂತ ಕೊಟ್ಟ. ಇನ್ನ ಆ ರಾವಣ ಕುಂಭಕರ್ಣರು ರಾವನಿಂದ ಮೃತನಾಗುವಾಗ ರಾಮ ಒಬ್ಬ ಮನುಷ್ಯ, ಒಬ್ಬ ಕ್ಷತ್ರಿಯನಾಗಿರ್ತಕ್ಕಂತಹವನು ಅಂತ ತಿಳಿದು ಮೃತನಾದರಿಂದ ಶಿಶುಪಾಲದಂತ ಭಕ್ತರು ಕ್ಷತ್ರಿಯರಾಗಿ ಹುಟ್ಟಿದರು. ಆಚಾರ್ಯರು ಈ ರೀತಿಯಾಗಿ ನಿರ್ಣಯವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಹೀಗೆ ವಿದ್ವೇಷೋದಯತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಗುರುಹಿಮೇ ಭಗವನ್ಯೇನ ಪ್ರಹ್ಲಾದೇ ಪ್ರಚ್ಯುತಾತ್ಮನಿ. ಅಲ್ಲ, ಅಂತಹ ಹಿರಣ್ಯಕಶಿಪು ಪ್ರಹ್ಲಾದ ರಾಜ ದೊಡ್ಡ ಭಗವತ್ ಪ್ರಿಯನಾದವನು ಅಂತ ನೀವೇ ಹೇಳ್ತೀರಿ. ಭಗವದ್ಭಕ್ತನಾದ ಆ ಪ್ರಹ್ಲಾದನಲ್ಲಿ ದ್ವೇಷ ಮಾಡುವುದಕ್ಕೆ ಏನು ಕಾರಣ? ಅವನಿಗೆ ಯಾಕೆ ಆ ರೀತಿಯಾಗದ ದುರ್ಬುದ್ಧಿ ಬಂತು? ಇದನ್ನು ಹೇಳಿ ಅಂತ ಕೇಳಿದಾಗ ನಾರದರಂತಾರೆ, ಭ್ರಾತರೇವಂ ವಿನಿಹತೆ ಹರಿಣಾ ಕ್ರೋಢಮೂರ್ತಿನ. ನೋಡು, ಹಿರಣ್ಯಕಶಿಪುವಿನ ತಮ್ಮನಾಗಿರ್ತಕ್ಕಂತಹ ಹಿರಣ್ಯಾಕ್ಷನನ್ನ ಕ್ರೋಢರೂಪಿಯಾದ ವರಾಹರೂಪಿಯಾದ ಭಗವಂತ ಸಂಹಾರ ಮಾಡಿದಾಗ ಹಿರಣ್ಯಕಶಿಪು ಅಂದ, ಭೋ ಭೋ ದಾನವ ದೈತೇಯಾ, ಎಲ್ಲ ಬಂದ್ರಪ್ಪ ಅಂದ್ರು. ಯಾರಲ್ಲಿ ಎಂದ ಹಿರಣ್ಯಕಶಿಪು. ಅವನ ಜೊತೆ ಎಲ್ಲ ಇದ್ರಲ್ಲ ರಾಕ್ಷಸರು, ಒಬ್ಬರನ್ನ ಕರೆದ. ವಿಪ್ರಚಿತ್ತಿ, ತ್ರಕ್ಷ, ಶಂಬರ, ಶತಬಾಹು, ಹೈಗ್ರೀವ ಅಂತ ಒಬ್ಬ ಅಸುರ ಇದ್ದ, ನಮುಚಿ, ಪಾಕ, ಇಲ್ವಲ ಅಂತ ಒಬ್ಬೊಬ್ಬರನ್ನೇ ಕರೆದ. ಎಲ್ಲಾರು ಬಂದ್ರು. ರಾಜನ್ ಏನ್ ಮಾಡ್ಬೇಕು ಅಂದ್ರು.
ಸಪತ್ನೈರ್ ಘಾತಿತ ಕ್ಷುತ್ರೈರ್ ಭ್ರಾತಾಮೇ ದಯಿತಸ್ಥಹರ್ತ ಅಲ್ಲ, ನನ್ನ ತಮ್ಮನಾಗಿರ್ತಕ್ಕಂತಹ ಹಿರಣ್ಯಾಕ್ಷನನ್ನ ಆ ಹರಿ ಸಂಹಾರ ಮಾಡಿದ್ದಾನೆ. ಆದ್ದರಿಂದ ಆ ಹರಿಯನ್ನು ಸಂಹಾರ ಮಾಡುವವರೆಗೂ ನಾವು ಬಿಡೋದು ಬೇಡ, ಅದನ್ನು ಎಲ್ಲರೂ ಬನ್ನಿ ಅವನು ಎಲ್ಲಿದ್ದಾನೆ ಹೊಡ್ಕೊಂಡು ಬರೋಣ ಅಂತ ಹೊರಟ. ಮಚ್ಚೂಲ ಭಿನ್ನ ಗ್ರೀವಸ್ಯ ಭೂರಿಣಾರುಧೀಣವೈ. ಆದ್ದರಿಂದ ಆ ಹರಿಯ ಒಂದು ಸಂಹಾರ ಮಾಡಿ ಆ ರಕ್ತದಿಂದ, ಅಂದ್ರೆ ಭಗವಂತನ ರಕ್ತದಿಂದ ನಮ್ಮ ತಮ್ಮನಿಗೆ ತರ್ಪಣವನ್ನು ಕೊಡ್ತೇನೆ ಅಂತ ಏನವನು ಧೂರ್ತನಾಗಿರ್ತಕ್ಕಂತಹ ವ್ಯಕ್ತಿ ಹೊರಟ. ಅವನು ಅಂದುಕೊಂಡ ಎಲ್ಲೂ ಸಿಗಲಿಲ್ಲ ಭಗವಂತ ಅವನಿಗೆ. ಎಲ್ಲಿದ್ದಾನೆ ದೇವರು? ಕೆಲಸ ಮಾಡೋಣ. ಭಗವಂತ ಎಲ್ಲಿರ್ತಾನೆ? ಎಲ್ಲಿ ಯಜ್ಞ ನಡೀತಾ ಇರುತ್ತೆ, ಎಲ್ಲಿ ಗೋವುಗಳು ಇರುತ್ತೆ, ಎಲ್ಲಿ ವಿಪ್ರರಿರ್ತಾರೆ, ಎಲ್ಲಿ ಗುಡಿಗೋಪುರಗಳು ಇರತಕ್ಕಂಥದ್ದಾಗಿರುತ್ತೆ, ಎಲ್ಲಿ ವನ್ಯ ಜೀವರಾಶಿಗಳು ಸಮೃದ್ಧಿಯಿಂದ ವಿಶೇಷವಾದ ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುತ್ತೆ, ಅಂತಹ ಕಡೆಯಲ್ಲಿ ಭಗವಂತ ಇರ್ತಾನೆ. ಒಂದು ಕೆಲಸ ಮಾಡೋಣ. ಭಗವಂತ ಸಿಗಲಿಲ್ಲ ಅಂದ್ರೆ ಏನಾಯ್ತು? ಭಗವಂತ ಇರುವ ವಸ್ತುಗಳನ್ನ ಸಂಹಾರ ಮಾಡಿದ್ರೆ, ಹೊಡೆದಾಕಿದ್ರೆ ಅವನೇ ಹೊರಗೆ ಬರ್ತಾನೆ. ಈಗ ಕಾರ್ ಅಡ್ಡ ನಿಲ್ಲಿಸ್ಬಿಟ್ಟಿರ್ತಾರೆ ಯಾರೋ, ರೋಡ್ ಜಾಮ್ ಆಗುತ್ತೆ ಅಂತ. ಇವನಂತಾನೆ ಕಾರ್ ತೆಗಿಬೇಕು ಅಂತ ಒಂದು 10 ಸಲ ಕೂಕೊಂತಾನೆ. ಒಳಗಿರೋ ಯಜಮಾನ ಬರಲ್ಲ. ಅವಾಗೇನು ಮಾಡಬೇಕು? ಕಾರ್ ಗ್ಲಾಸ್ ಹೊಡೆದಾಕಿದ್ರೆ ಅವನೇ ಬರ್ತಾನೆ. ಅದು ಅವನಿಗೆ ಸಂಬಂಧಪಟ್ಟಿದ್ದು ಅಂತ. ಹಾಗೆ ಯಾರಿಗೆ ಯಾವುದು ಸಂಬಂಧಪಟ್ಟಿದ್ದರಲ್ಲಿ ಅಭಿಮಾನ ಇರುತ್ತೋ ಅದಕ್ಕೆ ನೋವು ಮಾಡಿದ್ರೆ ಅವನು ಬರ್ತಾನೆ. ಹೀಗೆ ಭಗವಂತನ ಸಂಬಂಧಪಟ್ಟಿರತಕ್ಕಂತಹ ವಿಪ್ರ ಗೋವುಗಳಲ್ಲಿ ಹಿಂಸೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಏನೋ ವಿಪಕೃತೆ ಲೋಕೆ ದೈತ್ಯೇಂದ್ರಾನುಚರೇರ್ಮುಹು ದಿವನ್ ದೇವಾಪನಿತ್ಯಚ್ಚ ಭುವಿಚೇರರು ಲಕ್ಷಿತಾ. ಅನೇಕ ರೀತಿಯಾಗಿರ್ತಕ್ಕಂತಹ ಆ ಧ್ವಂಸವನ್ನ ಮಾಡ್ತಾ ಕೊನೆಗೆ ತನ್ನ ತಮ್ಮನ ಹೆಂಡತಿ ಹತ್ರ ಬಂದ. ನಾದಿನಿ ಋಷದ್ಭಾನು ಅಂತ ಅವಳ ಹೆಸರು. ಅಂಬಾಂಬಾ ಹೇವದು ಪುತ್ರಾದೀರಂ ಆರಹತ ಸೋಚಿತು. ಅಲ್ಲಿ ದ್ವೇಷ ಮಾಡಬೇಕಾದ್ರೆ ಹಿರಣ್ಯಕಶಿಪುನಲ್ಲಿ ಅಸುರನ ಆವೇಶ ಇತ್ತು. ಈ ನಾದಿನಿ ಹತ್ತಿರ ಬಂದು ಸಾಂತ್ವನ ಕೊಡಬೇಕಾದ್ರೆ ಇವನಿಗೆ ಜಯನಾಮಕನಾದ ದೇವತೆಗೆ ಆವೇಶ ಬಂತು. ಇಲ್ಲೇ ವಿಚಿತ್ರ ಕಾಣ್ತಾ ಇದೆ. ಭಾಗವತದಲ್ಲೇನೆ ಹಿಂದಿನ ಶ್ಲೋಕದಲ್ಲಿ ಇವನು ಭಗವಂತನನ್ನು ನಿಂದನೆ ಮಾಡಿದ. ಈಗ ಸಮಾಧಾನ ಮಾಡುವಾಗ ಅಂತಾನೆ ವೃಷದ್ಭಾನುವಿಗೆ, ನಾದಿನಿ, ಈ ದೇಹ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲಮ್ಮ. ನಿನ್ನ ಗಂಡ ಸತ್ತು ಹೋದ ಅಂತ ಯೋಚನೆ ಮಾಡಬೇಡ. ಅವನು ನಿನ್ನ ಗಂಡ ಅಲ್ಲ. ನೋಡಿ ಈ ಸಿದ್ಧಾಂತ ವೇದಾಂತಕ್ಕೆ ಹೇಳಿದ್ಬಿಟ್ಟ ಅವನು ಹಿರಣ್ಯಕಶಿಪು. ವೃಷರಾಕ್ಷಸ ಹಿಂದಿನ ಶ್ಲೋಕದಲ್ಲಿ ಭಗವಂತನ ನಿಂದನೆ ಮಾಡಿದವ, ಈಗಂತಾನೆ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿಲ್ವಾ ಅಂದ. ಮತ್ತೆ ಹೇಳಿಲ್ವಾ? ಈ ಅಂಗಿ ಕಳಿಸಿದಂತೆ ದೇಹ ಅನ್ನೋದು ಅಂಗಿಯನ್ನು ಕಳಿಸಿ ಬಿಸಾಡಿದಂತೆ ಮತ್ತೆ ಇನ್ನೊಂದು ದೇಹ ಬರುತ್ತೆ. ಆದ್ದರಿಂದ ನಿನ್ನ ಗಂಡನಲ್ಲ ಅವನು, ಯೋಚನೆ ಮಾಡಬೇಡ, ಅಭಿಮಾನವನ್ನು ಬಿಟ್ಟುಬಿಡು. ಅಭಿಮಾನವೇ ದುಃಖಕ್ಕೆ ಕಾರಣ ಅಂತ ಸಾರೋದ್ಧಾರವನ್ನು ಹೇಳ್ಬಿಟ್ಟ. ಅಲ್ಲಿ ಭಾಗವತ ಸಾರೋದ್ಧಾರವನ್ನೇ ತಿಳಿಸಿಕೊಡ್ತಾ ಇದ್ದಾನೆ. ಸರಿ ಇಲ್ಲ, ಅದಕ್ಕಂತಾನೆ ಹೀಗೆ ಇದೇ ಸಂದರ್ಭದಲ್ಲಿ ಹಿರಣ್ಯಕಶಿಪು ಸಮಾಧಾನ ಮಾಡುವಾಗಲೇನೆ ಯಮಧರ್ಮರಾಜ ಪುಟ್ಟ ಬಾಲಕನ ವೇಷವನ್ನು ಧಾರಣೆ ಮಾಡಿಕೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಅವನು ಉಪದೇಶವನ್ನು ಮಾಡ್ತಾನೆ. ಅದರಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೇನೆ ನೋಡಿ. ಅಹೋ ವಯಂ ಧನ್ಯತಮಾಗದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣ ಅಬಲಾವೃಕಾದಿಭಿಃ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಯಮಧರ್ಮರಾಜ ಪುಟ್ಟ ಬಾಲಕನ ವೇಷದಲ್ಲಿ ಬಂದು ಹೇಳಿದ ಮಾತು. ಅವರೆಲ್ಲರಿಗೂ ಸಾಂತ್ವನ ಕೊಡುವ ಸಂದರ್ಭದಲ್ಲಿ ಹೇಳ್ತಾನೆ, ಅಹೋಭಯಂ ಧನ್ಯತಮಾಗಿದತ್ರ. ನೋಡಿ, ಸಾವು ಬದುಕುಗಳೆಲ್ಲವೂ ಕೂಡ ಭಗವಂತನ ಅಧೀನ, ಯಾವ ಕಾರಣಕ್ಕೂ ಕೂಡ ವಿಚಾರ ಮಾಡತಕ್ಕಂಥದ್ದು ಅಲ್ಲ. ಅಭಕ್ಷ್ಯಮಾಣ ಅಬಲಾವೃಗಾನಿಭಿಃ, ದುರ್ಬಲನೆ ಆಗಿರ್ದರೂ ಕೂಡ ತೋಳ ಮುಂತಾದ ವನ್ಯ ಮೃಗಗಳು, ಹುಲಿ ಮುಂತಾದವುಗಳಿಗೆ ತುತ್ತಾಗ್ತಕ್ಕಂಥದ್ದು ಕೂಡ ಭಗವಂತನ ಅಧೀನ. ಆದ್ದರಿಂದ ಯಾರು ಗರ್ಭದಲ್ಲಿರುವಾಗ ರಕ್ಷಣೆ ಮಾಡಿದ್ದಾರೋ, ತಾಯಿಯ ಗರ್ಭದಲ್ಲಿರುವಾಗ ಯಾರು ರಕ್ಷಣೆ ಮಾಡಿದರು? ಭಗವಂತ. ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ, ಗರ್ಭದಲ್ಲಿ ರಕ್ಷಣೆ ಮಾಡಿದ ಭಗವಂತನೇ ಈಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಎಂಥ ಮಾತು ನೋಡಿ. ಇದೇ ಮಾತನ್ನ ಈ ಪದ ಇದೆ, ಈ ಸಾಲಿದೆಯಲ್ಲ, ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ. ಈ ಸಾಲು ರಘುಪ್ರೇಮ ತೀರ್ಥರು ಒಂದೊಬ್ಬರು ಇದ್ದರು. ಆದೋನಿಯಲ್ಲಿ ರಘುಪ್ರೇಮ ತೀರ್ಥರು ಅಂತ ಮಹಾಜ್ಞಾನಿಗಳು. ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗತ್ತೆ. ಅವರ ಇಡೀ ಜೀವನದಲ್ಲಿ ಇದೊಬ್ಬರಿಗೆ ಮಂತ್ರ.
ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಇಡೀ ಅವರ ಜೀವನದಲ್ಲೇ ಇದೊಂದು ಮಂತ್ರ. ಇಂಥ ಅವರಂತಾರೆ, ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಅವರಿಗೆ ಮಕ್ಕಳಾಗಿರಲ್ಲ ಪೂರ್ವಾಶ್ರಮದಲ್ಲಿ. ಹೆಂಡತಿ ಕೇಳ್ತಾಳೆ, ಸ್ವಾಮಿ ಮಕ್ಕಳಾಗಬೇಕು. ಇಂಥ ಮಾತು ನೋಡು, ಈ ಜನ್ಮಕ್ಕೆ ನಮಗೆ ಮಕ್ಕಳಿಲ್ಲ, ಆ ವಿಚಾರವನ್ನು ತೆಗೆದುಹಾಕಿಬಿಡು ಅಂತಾರೆ. ಇಲ್ಲ, ಆಗಲೇಬೇಕು. ಏನ್ ಮಾಡಬೇಕು? ಪಯೋವ್ರತ ಮಾಡ್ತೇನೆ. ಪಯೋವ್ರತ ಅಂದ್ರೆ ಏನು? 12 ದಿನ ಮಾಡೋದಲ್ಲ, ಅದು ಬರೀ ಅವ್ರು ಮಾಡಿದ್ದು. 1 ವರ್ಷ ಪಯೋವ್ರತ ಮಾಡಿದ್ದು. ಏನದೆಲ್ಲ ಮತ್ತೇನು ಇದ್ದಿದ್ದೇನೋ 14ನೇ ಶತಮಾನ, ತ್ರೇತಾಯುಗ, ಕೃತಯುಗ ಅಲ್ಲ, 19th ಸೆಂಚುರಿ. ಮೊನ್ನೆ ಇದ್ದವರವರು, ಬಹಳ ಹಿಂದೆ ಏನಿಲ್ಲ, ಮೊನ್ನೆ 1 ವರ್ಷ ಪಯೋವ್ರತ ಮಾಡಿದ್ಲು. ಮಕ್ಕಳಾಗ್ಲಿಲ್ಲ, ಪಯೋವ್ರತ ಮಾಡಿದ್ರು ಆಗ್ಲಿಲ್ಲ. ಆಗ ಅಂತಾರೆ, ಮುತ್ತಿಗೆ ಆಚಾರ್ಯರು ಅಂತ ಅವರ ಪೂರ್ವಾಶ್ರಮದ ಹೆಸರು, ಮುತ್ತಿಗೆ ಶ್ರೀನಿವಾಸಾಚಾರ್ಯರು. ಅವರಂದ್ರು, ನೋಡು, ಪಯೋವ್ರತ ಮಾಡಿದ್ರು ಆಗಲಿಲ್ಲ ಅಂದ್ರೆ ಅರ್ಥ ಏನು? ಭಗವಂತನ ಚಿತ್ತದಲ್ಲಿಲ್ಲ ಅಂತ, ಇನ್ನೇನಿಲ್ಲ. ಅವಳಂತಾಳೆ, ಸ್ವಾಮಿ ಮಾಡಿದ್ನಲ್ಲ. ಆಗ ಮುತ್ತಿಗೆ ಶ್ರೀನಿವಾಸಾಚಾರ್ಯರು ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ನೋಡು, ಮಕ್ಕಳಾಗಲಿಲ್ಲ, ಸರಿ, ನಾನು ಹೇಳಿದ್ದೆ ಅವಳಿಗೆ ಈ ಕ್ಷೇತ್ರದಲ್ಲಿ ಮಕ್ಕಳಾಗಲ್ಲ ಅಂತ ಹೇಳಿದ್ದೆ. ಆದರೂ ಅವಳು ಕೇಳಿದ್ವಿ, ನೀನ್ ಯಾಕೆ ಅವಳಿಗೆ ಪಯೋವ್ರತವನ್ನ ಮಾಡಬೇಕು ಅನ್ನುವ ಒಂದು ಪ್ರೇರಣೆಯನ್ನು ಅವಳಿಗೆ ಯಾಕೆ ಕೊಟ್ಟಿ? ನೋಡಿ, ಭಗವಂತನಲ್ಲಿ ಕೇಳ್ತಾರೆ ರಘುಪ್ರೇಮ ಶ್ರೀನಿವಾಸಾಚಾರ್ಯರು. ಅವ್ರು ಸುಮ್ಮನೆ ಇದ್ಲು. ಅವಳು ಪಯೋವ್ರತ ಮಾಡ್ತೇನೆ ಅಂತ ಪ್ರೇರಣೆ ಕೊಟ್ಟವನು ನೀನೇ ತಾನೆ, ಯಾಕೆ ಕೊಟ್ಟಿ? ಭಗವಂತನಲ್ಲೇ ಪ್ರಶ್ನೆ ಮಾಡುವ ಒಂದು ಅಧಿಕಾರ ಭಕ್ತರಿಗೆ ಮಾತ್ರ ಸಾಧ್ಯ ಅದು. ನೀನ್ ಯಾಕೆ ಕೊಟ್ಟಿ ಅಂತ ಕೇಳಿ. ಆಯ್ತು, ಆಗೋಗಿದೆ, ಪಯೋವ್ರತ ಮಾಡಿದ್ರು ಆಗ್ತಾ ಇಲ್ಲ. ಭಗವಂತ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ನೋಡಿ ಆಚಾರ್ಯರೇ, ಈ ಕ್ಷೇತ್ರದಲ್ಲಿ, ಅಂದ್ರೆ ಕ್ಷೇತ್ರ ಅಂದ್ರೆ ಈ ಹೆಂಡತಿಯಲ್ಲಿ, ಈ ಕ್ಷೇತ್ರದಲ್ಲಿ ಈ ಜನ್ಮದಲ್ಲಿ ನಿಮಗೆ ಮಕ್ಕಳಾಗೋಲ್ಲ. ಯಾವ ಪಯೋವ್ರತ ಮಾಡಿದ್ರು ಏನು ಮಾಡಿದ್ರು ಆಗಲ್ಲ, ಮುಗಿತಲ್ಲಿಗೆ. ಮರುದಿನ ಎದ್ದು ಹೇಳ್ತಾರೆ ಮುತ್ತಿಗೆ ಶ್ರೀನಿವಾಸಾಚಾರ್ಯ, ನೋಡಮ್ಮ ಆಗಲ್ಲ. ಆಮೇಲೆ ದತ್ತು ತಗೋತಾರೆ, ಅದೆಲ್ಲ ಆಯ್ತು. ದತ್ತು ಮನೆತನವೇ ಇವತ್ತಿಗಿರೋದು. ಅಂದ್ರೆ ಅಷ್ಟು ಭಗವಂತನಲ್ಲಿ ವಿಶ್ವಾಸವನ್ನ ಮಾಡ್ತಾ ಅವರು ಮಾಡಿರೋ ವ್ರತಗಳು, ಅವರು ಅನುಭವಿಸಿದ ಒಂದು ರೊಟ್ಟಿ ತಿನ್ನಬೇಕು. ಆ ರೊಟ್ಟಿಗೆ ಹಸಿಮೆಣಸಿನಕಾಯಿ ಚಟ್ನಿ ಅಷ್ಟೇ, ಇದನ್ನಷ್ಟೇ ತಿಂದುಕೊಂಡು ಜೀವನ ಮಾಡಿದವರವರೆಲ್ಲ 1 ವರ್ಷ. ಈ ವ್ರತ ಅಂದ್ರೆ ಇದೊಂದು ವ್ರತ. ಆಮೇಲೆ ಸರ್ವಸ್ವವನ್ನ 3 ಬಾರಿ ದಾನ ಮಾಡಿದವರು. ಇದು ಇತಿಹಾಸದ ಮೇಲೆ ನೋಡ್ಲಾರಿವು. ಸರ್ವಸ್ವ ಅಂದ್ರೇನು? ಅವರು ಕಟ್ಟಿದ ಮನೆಯಿಂದ ಹಿಡಿದು ಪ್ರತಿಯೊಂದು ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಪ್ರತಿಯೊಂದನ್ನೂ ಕೂಡ, ಒಂದು ಮಡಪಂಚೆಯನ್ನು ಬಿಟ್ಟು ಪ್ರತಿಯೊಂದನ್ನೂ ಕೂಡ ಬ್ರಾಹ್ಮಣರಿಗೆ ದಾನ ಮಾಡುವುದಕ್ಕೆ ಸರ್ವಸ್ವ ದಾನ ಅಂತಾರೆ. 3 ಬಾರಿ ದಾನ ಮಾಡಿದರು ರಘುಪ್ರೇಮ ತೀರ್ಥರು. ಅವರ ಮಂತ್ರ ಯಾವುದು ಅಂದ್ರೆ ಇದೆ, ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ. ಭಗವಂತ ಯಾರು ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೋ ಅವನೇ ಯಾವಾಗಲೂ ನಮಗೆ ರಕ್ಷಕನಾಗಿದ್ದಾನೆ. ಇದು ರಘುಪ್ರೇಮ ತೀರ್ಥರ ಒಂದು ದಿವ್ಯವಾಗಿರ್ತಕ್ಕಂತಹ ಮಂತ್ರ. ಅದರ ಮುಂದಿನ ಶ್ಲೋಕದಲ್ಲಿ ಇನ್ನೊಂದಿದೆ, ಯಮಧರ್ಮರಾಜ ಅಂತಾನೆ, ಪಥಿಚ್ಯುತಂ ತಿಷ್ಠತಿ ಧಿಷ್ಟರಕ್ಷಿತಂ. ಇದಂತೂ ಪ್ರಸಿದ್ಧವಾದ ಶ್ಲೋಕ. ಪಥಿಚ್ಯುತಂ ತಿಷ್ಠತಿ ಧಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋ ವಿತದೀಕ್ಷತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಪಥಿಚ್ಯುತಂ, ಯಾರೋ ಒಬ್ರು ರಸ್ತೆಯಲ್ಲಿ ಹೋಗಬೇಕಾದ್ರೆ ನಡೆದ ಘಟನೆ, ಯಾರೋ ಒಂದು 10,000 ರೂಪಾಯಿ ಬೆಳೆಸ್ಕೊಂಡು ಹೋಗಿದ್ರಂತೆ. ಪಥಿಚ್ಯುತಂ ತಿಷ್ಠತಿ ಧಿಷ್ಟರಕ್ಷಿತಂ. ಅಲ್ಲಿ ಮನೆಗೆ ಹೋದ್ಮೇಲೆ ನೋಡ್ಕೊಂಡ್ರು, ಈಗ ತಾನೇ ATM ಇಂದ ಬಿಡಿಸ್ಕೊಂಡ್ ಬಂದೆ, ಎಲ್ಲೂ ಉದುರು ಹೋಯ್ತೋ ಏನೋ ನೆನೆಸ್ಕೊಂಡ. ಎಲ್ಲೋ ಒಂದು ಕಡೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ನಿಲ್ಲಿಸಿದ್ದೆ, ಅಲ್ಲೆಲ್ಲೋ ನಿಂತಿತ್ತು ಗಾಡಿ. ಆಗ ಪೆಟ್ರೋಲ್ ಹಾಕ್ಸಕ್ಕೆ ದುಡ್ಡು ತೆಗಿಬೇಕಾದ್ರೆ ಏನಾದ್ರೂ ಬಿತ್ತೋ ಏನೋ ನೆನೆಸ್ಕೊಂಡ. ಒಂದಲ್ಲ ಎರಡಲ್ಲ 10,000 ರೂಪಾಯಿಗಳು. ದಾರಿಲಿ ಹೋಗೋರಿಗೆ 10,000 ಸಿಗದೆ ಇರ್ತಾ ಮೇನ್ ರೋಡ್ ಅಲ್ಲಿ, ಪೆಟ್ರೋಲ್ ಬಂಕ್ ಅಂತ ಕಡೆಗಳಲ್ಲಿ ಸಿಕ್ಕರೆ ಆರಾಮ ಪಾಕೆಟ್ ಹಾಕೊಂಡು ಹೋಗ್ತಾರ ಅವ್ರು. ಅದನ್ನ ಯಾಕೆ ಬಿಡ್ತಾರೆ ಯಾರಾದ್ರು 10,000 ರೂಪಾಯಿನ? ಈಗಿನ ಕಾಲದಲ್ಲಿ ಯಾರು ಬಿಡಲ್ಲ. ಅವನು ಅಂದುಕೊಂಡ ಸಿಗಲ್ಲ ಅಂತ, ಇನ್ನೇನ್ ಸಿಗುತ್ತೆ, 10,000 ಹೋಯ್ತು ಅಂದ್ಕೊಂಡ. ಸರಿ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೋಗಿ ನೋಡಿದ್ರೆ ಆ 10,000 ಅಲ್ಲೇ ಬಿದ್ದಿದೆ. ಅದ್ರ ಮುಂದೆನೆ ಜನ ಓಡಾಡ್ತಾ ಇದ್ದಾರೆ, ಯಾರು ಅದನ್ನು ತಗೊಂಡು ಹೋಗಿಲ್ಲ. ಪಥಿಚ್ಯುತಂ ತಿಷ್ಠತಿ ಧಿಷ್ಟ ರಕ್ಷಿತಂ. ದಾರಿಯಲ್ಲಿ ಬಿದ್ದಿದ್ದರೂ ಭಗವಂತ ನಾನು ರಕ್ಷಣೆ ಮಾಡ್ತೇನೆ ಅಂತಿದ್ರೆ ಮಾಡೇ ಮಾಡ್ತಾನೆ. ಇಲ್ಲ, ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಪಕ್ಕದಲ್ಲೇ ಇರ್ತಾನೆ.
ಮಠಕ್ಕೆ ಹೋದ್ರೂ ಮೊಬೈಲ್ ತಗೊಂಡು ಹೋಗಿರ್ತಾನೆ ಪಾಪ. ಮಠದಲ್ಲಿ ರಾಯರ ನಮಸ್ಕಾರ ಮಾಡಬೇಕು ಅಂತ ಮೊಬೈಲ್ ಪಕ್ಕದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಎದ್ದೇಳ್ತಾನೆ, ಮೊಬೈಲ್ ಇರೋದು ಪಕ್ಕದಲ್ಲೇ ಇರುತ್ತೆ. ಮತ್ತೆ ಎಲ್ಲಿ ರಾಯರ ಸನ್ನಿಧಾನದಲ್ಲೇನೆ. ಯಾಕೆ? ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಭಗವಂತ ನಾನು ಅದನ್ನ ಕಳೆದು ಹಾಕಿಸ್ಬೇಕು ಅಂತ ಮಾಡಿದ ಅಂದ್ರೆ ಕಳೆದಾಗ್ಲೇಬೇಕು ಅಂತ ಅರ್ಥ. ಜೀವತ್ಯನಾಥೋಪಿ ದೀಕ್ಷತೋ ಮನೆ ಗೃಹೇಪಿ ಗುಪ್ಸೋಸ್ಯ ಹತೋ ನ ಜೀವತಿ. ಆದ್ದರಿಂದ ಭಗವಂತನ ಒಂದು ಸಂಕಲ್ಪ ಇತ್ತು ಅಂದ್ರೆ ಅನಾಥನಾದವನು ಕೂಡ ನೂರಾರು ವರ್ಷಗಳ ಕಾಲ ಬದುಕುಳಿತಾನೆ. ಭಗವಂತನ ಅನುಗ್ರಹ ಇಲ್ಲ ಅಂತಂದರೆ ಅವನು ಎಂಥ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಅಣ್ಣ ತಮ್ಮಂದರು ಅಪ್ಪ ಅಮ್ಮ ಎಲ್ಲರೂ ಇದ್ದರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಮೃತನಾಗ್ತಾನೆ. ಆದ್ದರಿಂದ ಇದೆಲ್ಲವೂ ಭಗವಂತನ ಸಂಕಲ್ಪಕ್ಕೆ ಇರ್ತಕ್ಕಂಥದ್ದು ಅಂತ ಯಮಧರ್ಮರಾಜ ಪುಟ್ಟ ಬಾಲಕನಾಗಿ ಎಲ್ಲರಿಗೂ ಉಪದೇಶವನ್ನು ಮಾಡತಕ್ಕಂಥವನಾದ. ಯಾವ ಕಾರಣಕ್ಕೂ ಅಭಿಮಾನವನ್ನು ಇಟ್ಟುಕೊಳ್ಳಬಾರದು ಅಂತ ಹೇಳಿದ. ಹೀಗೆ ಹೇಳಿದಾಗ ಹಿರಣ್ಯಕಶಿಪುವನ್ನು ನೋಡ್ತಾನೆ. ನೋಡಿ, ಈ ಬಾಲಕ ಹೇಳಿದ್ದರಲ್ಲಿ ಶತಶಃ ಸತ್ಯ ಇದೆ. ಸರ್ವೋತ್ತಮನಾದ ವಿಷ್ಣು ಸಂಕಲ್ಪ ಮಾಡಿದರೆ ಉಂಟು, ಇಲ್ಲಾಂದ್ರೆ ಇಲ್ಲ ಅಂತ ಹಿರಣ್ಯಕಶಿಪು ನೋಡಿದ. ಏನು ವಿಚಿತ್ರ ಇದು! ಅದಕ್ಕೆ ಭಗವಂತನ ಮಹಿಮೆ ವಿಚಿತ್ರವಾದದ್ದು. ರಾಜರಾಜರಂತಾರೆ, ಒಂದು ವೇಳೆ ಶಿಶುಪಾಲ ದ್ವೇಷ ಮಾಡಿದ, ಹಿರಣ್ಯಕಶಿಪು ದ್ವೇಷ ಮಾಡಿದ, ಅವನಿಗೆ ಯಾಕೆ ಮೋಕ್ಷ ಅಂತ ಕೇಳುವುದಾದರೆ ನಾನು ಕೇಳ್ತೇನೆ ಅಂತಾರೆ ರಾಜರು. ದುರ್ವಾಸ ಋಷಿಗಳು, ಇಂದ್ರದೇವರು ಒಬ್ಬರು ಭಗವಂತನ ದ್ವೇಷ ಮಾಡಲಿಲ್ವೇನು? ಮಾಡೇ ಮಾಡಿದ್ರು. ಸ್ವಲ್ಪ ಮಾಡಿದ್ರೋ ಕಡಿಮೆ ಮಾಡಿದ್ರೋ ಇಲ್ವೋ ಮಾಡಿದ್ರು. ಇಂದ್ರದೇವರು ಕಿಂಚಿತ್ ಕಾಲ ಭಗವಂತನಲ್ಲಿ ದ್ವೇಷ ಮಾಡಿದರು. ಪಾರಿಜಾತ ಅಪಹರಣ ಕಾಲದಲ್ಲಿ ಇಂದ್ರದೇವರು ಭಗವಂತನ ಮೇಲೆ ಯುದ್ಧಕ್ಕೆ ಹೋದ್ರು. ಹಾಗೇನು ದ್ವೇಷ ಅಲ್ಲವೇನದು? ಮತ್ತೆ ಅವನ ಯಾಕೆ ಮೋಕ್ಷ ಆಯ್ತು ಅಂದ್ರೆ ರಾಜರ ಪ್ರಶ್ನೆ ಈ ತರ. ದುರ್ವಾಸ ಋಷಿಗಳು ಭಗವಂತನನ್ನ ಪುಟ್ಟ ಬಾಲಕ ಅನ್ಕೊಂಡ್ರು. ಅವನೇ ದೊಡ್ಡ ಸರ್ವೋತ್ತಮನಾದ ವ್ಯಕ್ತಿಯಲ್ಲ ಅಂತ ಅವನನ್ನ ಅವಮಾನ ಮಾಡಿದರು, ಕೃಷ್ಣ ಪರಮಾತ್ಮನನ್ನ. ಹೀಗಿರುವಾಗ ದುರ್ವಾಸ ಋಷಿಗಳಿಗೆ ಮೋಕ್ಷ ಯಾಕಾಯ್ತು ಅಂದ್ರೆ ಕಿಂಚಿತ್ ಕಾಲ ಆವೇಶ ಇರುತ್ತೆ. ಆ ಆವೇಶ ಹೋದ ಮೇಲೆ ಭಕ್ತಿಯನ್ನೇ ಮಾಡ್ತಾರೆ ಅವರು. ಈ ಹಿರಣ್ಯಕಶಿಪು ಅಂದ, ಈ ಕ್ಷಣಕ್ಕೆ ಅವನಿಗೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇದೆ. ಮುಂದೆ ಪ್ರಹ್ಲಾದನನ್ನ ದ್ವೇಷ ಮಾಡುವಾಗ ಹೆಚ್ಚಿನ ದ್ವೇಷ ಅವನಲ್ಲಿತ್ತು ಅಸುರಾವೇಶದಿಂದ. ಈ ಕಾರಣದಿಂದ ಅವನಂತಾನೆ ಹಿರಣ್ಯಕಶಿಪು ಬಾಲಕ ಹೇಳಿದ್ದರಲ್ಲಿ ಶತಶಃ ಸತ್ಯವೇ ಅಡಗಿದೆ. ಆತ್ಮ ತಪ್ಪರೋ ಮಾತ್ರ ಆತ್ಮೀಯ ಪಾರಕ್ಕೆ ಏವಚ. ನಮ್ಮದು ತಮ್ಮದು ಅಂತ ಯಾವುದೂ ಇಲ್ಲ, ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಿತ್ತು ಅಂತ ಎಲ್ಲ ಹೇಳಿದ. ಹಿರಣ್ಯಕಶಿಪೋ ರಾಜನ್ ಅಜೇಯ ಮಜರಾಮರ ಆತ್ಮಾನ ಪ್ರತಿದ್ವಂದೋ ಏಕರಾಜಂ ವಿದಿಸ್ತತ. ಇದೆಲ್ಲ ಆದಮೇಲೆ ಹಿರಣ್ಯಕಶಿಪು ಒಂದು ದಿನ ತಪಸ್ಸು ಮಾಡಬೇಕು ಅಂತ ಹೊರಟ. ಸತೇಪೆ ಮಂದರ ದ್ರೋಣ್ಯ, ಮಂದರ ಪರ್ವತದಲ್ಲಿ ಘನಘೋರವಾದ ತಪಸ್ಸನ್ನು ಮಾಡುವುದಕ್ಕೆ ತನ್ನ 2 ಕಾಲಿನ ಹೆಬ್ಬರಳನ್ನ ಮಡಚಿ ಇಟ್ಟ, 2 ತೋಳುಗಳನ್ನ ಎತ್ತಿದ. ಊರ್ಧ್ವಬಾಹುರ್ನಭೋ ದೃಷ್ಟಿ, ತಲೆಯನ್ನು ಮೇಲೆತ್ತಿದ್ದಾನೆ. ಪಾದಾಂಗುಷ್ಟಾಶ್ರಿತ ಅವನಿಹಿ, ತನ್ನ ಇಡೀ ದೇಹ ಬರೀ ಆ ಅಂಗುಷ್ಟದಲ್ಲಿ ಮಾತ್ರ ಆಶ್ರಯಿಸಿಕೊಂಡಿದೆ. ತಪಸ್ಸು ಮಾಡ. ಜಟಾಧೀತಿ ವೀರೇಜೆ ಸಂವರ್ತಾರ್ಕ ಇವಾಂಶುಮಿಹಿ, ಒಳ್ಳೆ ಪ್ರಳಯ ಕಾಲದ ಸೂರ್ಯಕಿರಣಗಳಂತೆ ಅವನ ಜಟೆ ಸುತ್ತುವರೆದಿದೆ. ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಏನು ಮಾಡ್ತಾ 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 ಅನ್ನ ನೀರು, ನಾವು ಒಂದಿನ ಏಕಾದಶಿ ಮಾಡೋದಕ್ಕೆ ವೈಶಾಖ ಮಾಸ ಬಿಸಿಲುಗಾಲ ಅಂತೀವಿ. ಅವನು 1000 ವರ್ಷಗಳ ಕಾಲ ನೀರು ಆಹಾರ ಇಲ್ಲದೆ ತಪಸ್ಸು ಮಾಡದ ಅಂದ್ರು. ಆಗ ಏನವನ ಉದ್ದೇಶ ಏನಿತ್ತು? ನಾನು ಬ್ರಹ್ಮನಾಗಬೇಕು, ಚತುರ್ಮುಖ ಬ್ರಹ್ಮ ಪದವಿ ನನಗೆ ಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರಂತಾರೆ, ಚತುರ್ಮುಖ ಬ್ರಹ್ಮನ ಪದವಿ ಎನ್ನತಕ್ಕಂಥದ್ದು ಹೃದಯೋಗಿಗಳಿಗೆ ಮಾತ್ರ. ಅದನ್ನು ಬಿಟ್ಟು ಬೇರೆಯವರಿಗೆ ಚತುರ್ಮುಖ ಪದವಿಯನ್ನ ಬಯಸಲೂಬಾರದು. ಹಿರಣ್ಯಕಶಿಪು ಬಯಸಿದ, ಘನಘೋರವಾದ ತಪಸ್ಸನ್ನ ಮಾಡಿದ. ಆ ಕಾಲಕ್ಕೆ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಉತ್ತಿಷ್ಠೋತ್ತಿಷ್ಠ ಭದ್ರಂತೆ ತಪಸ್ಸಃ ಸಿದ್ಧೋಸಿ ಕಾಶ್ಯಪ ವರದು ಅಹಮನು ಪ್ರಾಪ್ತೋ ಬ್ರಿಯತಾ ಇಪ್ಸಿತೋ ವರಹ. ಲೇ ಹಿರಣ್ಯಕಶಿಪು, ಎದ್ದೇಳಪ್ಪ, ನಿನ್ನ ತಪಸ್ಸಿಗೆ ನಾನು ಪ್ರೀತನಾಗಿದ್ದೇನೆ. ಅವನಿಗೆ ಏನೋ ಉಳಿದಿರಲಿಲ್ಲ, ಮೂಳೆನೋ ಉಳಿದಿರಲಿಲ್ಲ, ಅವನಿಗೆ ಏನೂ ಇಲ್ಲ. ಹಾಗೆ ತಪಸ್ಸು ಮಾಡ್ತಾ ಇದ್ದ. ಬ್ರಹ್ಮದೇವರು ಕಮಂಡಲಿನಿಂದ ನೀರನ್ನ ಪ್ರೋಕ್ಷಣೆ ಮಾಡಿ ಅವನ್ನ ಎಬ್ಬಿಸ್ತಾರೆ. ಅದ್ರಕ್ಷಾಂ ಅಹಮೇತತ್ತೆ ಹೃತ್ಸಾರಂ ಮಹದದ್ಭುತಂ, ನಿನ್ನ ಇಂಥ ತಪಸ್ಸು ನಾನು ಎಲ್ಲೂ ನೋಡಿಲ್ಲ ಅಂತಾರೆ ಬ್ರಹ್ಮದೇವರು. ನಿನಗೇನು ಬೇಕು ಕೇಳು, ನಾನು ಕೊಡ್ತೇನೆ ಅಂತಂದ್ರು.
ಆಗ ಹಿರಣ್ಯಕಶಿಪು ಬ್ರಹ್ಮದೇವರನ್ನ ನೋಡಿ ಇಷ್ಟುವರೆಗೂ ಏನು ಮಾಡ್ದ, ಬ್ರಹ್ಮ ಪದವಿ ಬೇಕು ಅಂತ ತಪಸ್ಸು ಮಾಡ್ದ. ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಬ್ರಹ್ಮನ ಅಂತರ್ಯಾಮಿಯಾದ ವಿಷ್ಣುವನ್ನು ಸ್ತೋತ್ರ ಮಾಡ್ತಾನೆ. ಏನು ವಿಚಿತ್ರ ಇದು! ಬ್ರಹ್ಮನ ಅಂತರ್ಯಾಮಿಯಾದ ವಿಷ್ಣು ಸ್ತೋತ್ರವನ್ನ ಮಾಡಿದ. ಬ್ರಹ್ಮದೇವರು ತಥಾಸ್ತು ನಿನಗೇನು ಬೇಕು ಕೇಳಪ್ಪ ಕೂತು ಅಂದ್ರು. ಅನಂತಾವ್ಯಕ್ತ ರೂಪೇಣ ಏನೇದಮಖಿಲಂ ತತಂ, ಮತ್ತೆ ಅಸುರಾವೇಶ ಬಂತು. ಚಿದಚಿತ್ ಶಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ ಇದಾತ್ಯಭಿಮತಾನ್ ವರಾನ್ಮೇ ವರದೋತ್ತಮ. ಅವನು ಸಾವು ಬೇಡ ಅಂತ ಕೇಳಬೇಕಾಗಿತ್ತು. ಸಾವು ಬೇಡ ಅಂತ ಯಾರೋ ಕೇಳೋ ಹಾಗಿಲ್ಲ. ಭಗವಂತನ ನಿಯಮ ಇದೆ. ಆ ನಿಯಮಕ್ಕೆ ವಿರೋಧ ಯಾರು ಹೋಗುವ ಹಾಗಿಲ್ಲ. ಅದಕ್ಕೆ ಇವನೇನು ಕೇಳಬೇಕು? ಸಾವು ಬೇಡ ಅಂತ ಕೇಳೋದ್ರ ಬದಲು ಅದನ್ನೇ ಪುಟ್ಟಿಟ್ಟಿಂದ ಅದರ ವರ್ಡ್ ಬೇರೆ ತರಹದಲ್ಲಿ ಕೇಳೋಣ. ಸಾವು ಬೇಡ ಅಂತ ಕೇಳಬೇಕು, ಡೈರೆಕ್ಟ್ ಆಗಿ ಕೇಳೋದು ಬೇಡ, ಇಂಡೈರೆಕ್ಟ್ ಆಗಿ ಕೇಳೋಣ. ಅವನು ಅದಕ್ಕೆ ಅಸುರರದೆಲ್ಲ ಕ್ರಿಮಿನಲ್ ಮೈಂಡ್, ಅವರದೆಲ್ಲ ದುರ್ಬುದ್ಧಿ. ಅಂತಹ ಕ್ರಿಮಿನಲ್ ಮೈಂಡ್ ಯಾರಿಗೂ ಬರೋಲ್ಲ, ದೈತ್ಯರ ಬುದ್ಧಿ. ಇದು ರಾಮಾಯಣದಲ್ಲಿ ನೋಡ್ತೇವೆ ನಾವು. ಎಂತೆಂಥ ಅಸುರರು ಅವರಲ್ಲ. ಅವನು ಕೇಳಿದ್ದಂಥವು. ಭಗವಂತ ತಾನು ಯಾವಾಗ ಸೋತೆ ಅಂತ ಒಪ್ಕೊಳ್ತಾನೋ ಆವಾಗ ನಾನು ಸಾಯಬೇಕು. ಇದು ವಿಚಿತ್ರ ಇದೆ. ಅವನೇನು ಅನ್ಕೊಂಡಿದ್ದ ಅಂದ್ರೆ, ಅವನು ಶಾಸ್ತ್ರ ಓದಿದ್ದ, ಅವನು ದೈತ್ಯ. ಏನು, ಭಗವಂತ ಯಾವ ಕಾರಣಕ್ಕೂ ಸೋತೆ ಅಂತ ಒಪ್ಕೊಳ್ಳಲ್ಲ, ನಾನು ಸಾಯಲ್ಲ ಅಂತ ಈ ತರ ಅವನು ಮ್ಯಾಚಿಂಗ್ ಮಾಡಿದ್ದ. ಹಾಗೆ ಹಿರಣ್ಯಕಶಿಪು ಕೂಡ ಈ ತರಹದ ಒಂದು ಯೋಚನೆ ಮಾಡಿದ. ಏನು, ಭೂತೇಭ್ಯ ಸೃಷ್ಟೇಭ್ಯೋ ಮೃತ್ಯುರ್ಭಾವುನ್ಮಮ ಪ್ರಭೋ. ಮೊದಲನೇ ವರ. ಆ ವರದಲ್ಲಿ ಕೇಳ್ತಾನೆ, ವರದಲ್ಲಿ ಮೊದಲ ಪ್ರಾರಂಭದಲ್ಲಿ, ಭೂತೇಭ್ಯ, ಯಾವ ಭೂತಗಳಿಂದಲೂ ನನಗೆ ಸಾವು ಬರಬಾರದು. ನಿನ್ನಿಂದ ಸೃಷ್ಟವಾದ, ಅಲ್ಲೇ ತಪ್ಪು ಮಾಡ್ದ ಅವನು ತಪ್ಪು ಮಾಡಿದ್ದೇ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲೇ ತಪ್ಪು ಮಾಡ್ಬಿಟ್ಟ. ನಿನ್ನಿಂದ ಸೃಷ್ಟವಾದ ಯಾವ ಪದಾರ್ಥದಿಂದಲೂ ಯಾವ ವ್ಯಕ್ತಿಗಳಿಂದಲೂ ನನಗೆ ಸಾವು ಬರಬಾರದು. ಬ್ರಹ್ಮದೇವರು ಆಗ್ಲೇ ನಕ್ಕಬಿಟ್ರು. ನನ್ನನ್ನು ಸೃಷ್ಟಿ ಮಾಡಿದ ಒಬ್ಬನಿದ್ದಾನೆ ಅಂತ ಗೊತ್ತಿಲ್ಲ ಈ ಮೂರ್ಖನಿಗೆ ಅಂತ. ಆಯ್ತು ಅಂದ. ಬ್ರಹ್ಮದೇವರಿಗೆ ಒಳ್ಳೇದಾಯ್ತು. ಸರಿ, ನಾಂತರ ಬಹಿರ್ದಿವಾನಕ್ತಂ ಅನ್ಯಸ್ಮಾದಿತ ಸಾಯುಧೈಹಿ, ಯಾವ ಆಯುಧಗಳಿಂದಲೂ ಸಾವು ಬರಬಾರದು. ನನಗೆ ಒಳಗೂ ಸಾವು ಬರಬಾರದು, ಹೊರಗೂ ಸಾವು ಬರಬಾರದು. ಅವನೇನು ಲೆಕ್ಕಾಚಾರ ನೋಡಿ. ಅವನು ಇದ್ರೆ ಒಳಗಿರ್ತೀನಿ, ಇಲ್ಲ ಹೊರಗಿರ್ತೀನಿ, ಮಾರ್ಕೆಟ್ಗೆ ಹೋಗಿರ್ತೀನಿ, ಇಲ್ಲ ಮನೆ ಟಿವಿ ನೋಡ್ತಿರ್ತೀನಿ, ಎರಡರಲ್ಲೂ ಒಂದು. ಅದರಿಂದ ಎರಡೂ ಇಲ್ಲದೆ ಇರುವ ಸ್ಥಿತಿ ಎಲ್ಲೂ ಇಲ್ವಲ್ಲ. ಅದರಿಂದ ಒಳಗೂ ಬರಬಾರದು, ಹೊರಗೂ ಹೋಗಬಾರದು. ಸರಿ, ಯಾವ ಆಯುಧಗಳಿಂದಲೂ ಬರಬಾರದು. ನ ಭೂಮೌ, ಭೂಮಿಯಲ್ಲಿ ಬರಬಾರದು. ನ ಚಾಂಬರು, ಆಕಾಶದಲ್ಲಿ ಬರಬಾರದು. ಅದ್ರ ಮಧ್ಯಾಹ್ನದ ಯಾವ್ದು ಇಲ್ವಲ್ಲ, ಅದಕ್ಕೆ ಬೇಡ. ಮೃತ್ಯುರ್ನ ಮೃಗೈರಪಿ, ಮನುಷ್ಯರಿಂದ ಬರಬಾರದು, ಮೃಗಗಳಿಂದ ಬರಬಾರದು. ಅದಕ್ಕೆ ಭಗವಂತ ನರ ಮೃಗವೇಷ, ಭಗವಂತ ಎರಡು ತಗೊಂಡ. ಪ್ರಪಂಚವನ್ನೇ ಸೃಷ್ಟಿ ಮಾಡುವವ ಭಗವಂತ ತನಗೆ ತಾನು ವಿಶೇಷವಾದ ರೂಪವನ್ನು ಸೃಷ್ಟಿ ಮಾಡಿಕೊಳ್ಳಲಾರನ. ಅತ್ಯದ್ಭುತ ಆಕಾರ ಮೂರ್ತೆ ಪ್ರತ್ಯಯಾನಂದ ಸದ್ಗುಣ ದೃಪ್ತದಾನವ ವಿಧ್ವಂಸಿನ್ ಮರ್ತ್ಯ ಸಿಂಹ ನಮೋ ನಮಃ ಅಂತಾರೆ ರಾಜರು. ಅತ್ಯದ್ಭುತಾಕಾರ ಮೂರ್ತೆ, ಬರೀ ಅದ್ಭುತ ಅಲ್ಲ, ಅತಿ ಅದ್ಭುತಾಕಾರ ಮೂರ್ತೆ ನಮ್ಮ ನರಸಿಂಹ. ಆಯ್ತು, ನರೈರ್ನ ಮೃಗೈರಪಿ, ಮನುಷ್ಯರಿಂದ ಬರಬಾರದು, ಮೃಗಗಳಿಂದ ಬರಬಾರದು. ವ್ಯಸುಭಿಹಿ ವಾಸುಮತ್ಭಿಹಿ, ನಿರ್ಜೀವ ವಸ್ತುಗಳಿಂದ ಬರಬಾರದು, ಜೀವ ಉಳ್ಳ ವಸ್ತುಗಳಿಂದ ಬರಬಾರದು. ಭಗವಂತ ವಿಲಕ್ಷಣ ಅವನು. ಸರಿ, ಸುರ ಅಸುರ ಮಹೋರಗೈಹಿ, ದೇವತೆಗಳಿಂದ ಬರಬಾರದು, ದಾನವರಿಂದ ಬರಬಾರದು. ಅಪ್ರತಿದ್ವಂದ್ವತಾ ಯುದ್ಧೆ, ರಣರಂಗದಲ್ಲಿ ಬರಬಾರದು. ಐಕ್ಯ ಪತ್ಯಂಸ ದೇಹಿನಾಂ, ಹೀಗೆ ಯಾರು ನನಗೆ ಎದುರಾಳಿಗಳು ಇಲ್ಲದೇನೆ ನಾನೊಬ್ಬನೇ ಏಕಚಕ್ರಾಧಿಪತಿಯಾಗಬೇಕು ಅನ್ನುವ ವರವನ್ನ ಕೊಡುವುದು. ಬ್ರಹ್ಮದೇವರನ್ನ ಮುಗಿತೋ ಇಲ್ಲಪ್ಪ ಅಂದ್ರೆ ನಿಂದು ಲಿಸ್ಟ್ ಮುಗಿತೋ, ಫುಲ್ ಸ್ಟಾಪ್ ಮಾಡ್ತು, ಇನ್ನು ಇದೆಯಾ ಅಂದ್ರು ಬ್ರಹ್ಮದೇವರು. ಇಲ್ಲ ಆಯ್ತು ಅಂದ, ಇನ್ನೇನಿದೆ ಕೇಳೋದು, ಎಲ್ಲ ಕೇಳ್ಬಿಟ್ಟಿದ್ದಾನೆ. ಆದ್ರಿಂದ ಇಲ್ಲಿಗೆ ಮುಗೀತು ಅಂದ. ತಥಾಸ್ತು ಅಂದ್ರು ಬ್ರಹ್ಮದೇವರು. ಯೋಚನೆನೇ ಮಾಡಲಿಲ್ಲ, ಅವರ್ಯಾಕೆ ಯೋಚನೆ ಮಾಡಬೇಕು? ಭಗವಂತ ಇದ್ದಾನೆ ಅಂದ್ರು ಅವರು. ಆದ್ದರಿಂದ ಖಂಡಿತವಾಗಲೂ ಕೂಡ ಬ್ರಹ್ಮದೇವರಂತಾರೆ, ಸಾತಮೇ ದುರ್ಲಭ ಪುಂಸೋ ಗಾನ್ವರಾನ್ವಮ, ದುರ್ಲಭವಾದ ವರಾಪ ಇದು, ಯಾರು ಇದನ್ನು ಕೇಳಿಲ್ಲ. ತಥಾಪಿತರಾಮ್ಯಂಗಾವರ ದುರ್ಲಭ ಅನ್ನೋಜಗ ಭಗವಾನ್ ಮೋಹಾನುಗ್ರಹೋ ವಿಭೋ ಪೂಜಿತೋಸುರವರ್ಗೇಣ ಸ್ತುಯಮಾನ ಪ್ರದೇಶ್ವರೈಹಿ. ಹಾಸ್ತು ಅಂತ ವರವನ್ನು ಕೊಟ್ಟು ಬ್ರಹ್ಮದೇವರು ಹಿಂತಿರುಗತಕ್ಕಂಥವರಾಗಿದ್ದಾರೆ. ನಾನು ಅಂದುಕೊಂಡ, ಇನ್ನು ನನ್ನ ಮೀರಿಸುವವರು ಯಾರೂ ಇಲ್ಲ, ನಾನೊಬ್ಬನೇ ರಾಜ, ಹೇಳೋರಿಲ್ಲ ಕೇಳೋರಿಲ್ಲ. ಆನೆ ನಡೆದಿದ್ದೇ ದಾರಿ ಅಂತ ಹೊರಟ. ಹಿರಣ್ಯಕಶಿಪು ತನ್ನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಮದೋನ್ಮತ್ತನಾಗಿ ವರೋನ್ಮತ್ತನಾಗಿ ಎಲ್ಲ ಕಡೆಯಲ್ಲೂ ಕೂಡ ಹೊರಡತಕ್ಕಂಥವನಾಗಿದ್ದಾನೆ. ಇವನ ಒಂದು ದುಷ್ಕಾರ್ಯ
ಎಲ್ಲವನ್ನು ನೋಡಿ ದೇವತೆಗಳೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಭಗವಂತ ಏನು ಹೇಳಿದ? ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಯದಿ ಪ್ರಹ್ಲಾದರನ್ನ ಯಾವಾಗ ದ್ರೋಹ ಮಾಡ್ತಾನೋ ಆಗ ಬರ್ತೇನೆ ಅಂತ. ಪ್ರಹ್ಲಾದರಾಜರಲ್ಲಿ ಅಷ್ಟು ಭಕ್ತಿ, ಅಷ್ಟು ಪ್ರೇಮ ಭಗವಂತನಿಗೆ. ಪ್ರಹ್ಲಾದರಾಜರು ಅಂತಂದರೆ ಏನಂತದ್ದು? ವಾಯುದೇವರ ಆವೇಶ ಸರಿ, ವಾಯುದೇವರ ಆವೇಶ ಶಲ್ಯ ಮಹಾರಾಜನಲ್ಲೂ ಇತ್ತು. ವಾಯುದೇವರ ಆವೇಶ ಬೇರೆ ಅನೇಕ ದೇವತೆಗಳಲ್ಲಿದೆ. ಪ್ರಹ್ಲಾದರಾಜರಲ್ಲಿ ಏನು ವಿಶೇಷ? ನಿತ್ಯಾವೇಶ, ಯಾವಾಗಲೂ ಅವರಲ್ಲಿ ವಿಶೇಷವಾದ ಒಂದು ರೂಪದಿಂದ ಕೆಲಸ ಮಾಡ್ತಾ ಇದ್ದಾನೆ. ಇದು ಹೆಂಗೆ ಅಂದ್ರೆ, ಕೆಂಡ ಹಾಕಿದಾಗ ಮಾತ್ರ ನಿಗಿ ಅಂತನ್ನದು. ಅದನ್ನು ಆರಿಸಿಬಿಟ್ವಿ ಅಂದ್ರೆ ಬೂದಿ ಇದು ಬರೀ ಇಜ್ಜಲಾಗ್ಬಿಡುತ್ತದೆ. ಅದ್ರ ಬೋರ್ಲ ಹಾಕ್ಬಿಟ್ವಿ ಏನಾದ್ರೂ ಪಾತ್ರೆ ಅಂದ್ರೆ ಬರೀ ಕೆಂಡ ಹೋಗಿರುತ್ತೆ, ಬರೀ ಇಜ್ಜು. ಪ್ರಹ್ಲಾದರಾಜರ ಹಾಗಲ್ಲ, ಯಾವಾಗಲೂ ನಿಗಿ ಕೆಂಡ. ಅವರು ಇಜ್ಜಲಾಗೋ ಪರಿಸ್ಥಿತಿನೇ. ಯಾಕೆ? ಯಾವಾಗಲೂ ವಾಯುದೇವರ ಒಂದು ಆವೇಶ. ಅಷ್ಟು ನಿತ್ಯ ಭಕ್ತಿಮಾನ್, ಭಗವಂತನಲ್ಲಿ ಅಷ್ಟು ಭಕ್ತಿಯನ್ನು ಮಾಡಿದವರು. ಆದ್ದರಿಂದಲೇ ಪ್ರಹ್ಲಾದರಾಜರು ಇವತ್ತು ಇಡೀ ಗುರುಸ್ಥಾನದಲ್ಲಿ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಯಾರು ಪ್ರಪಂಚ ಒಪ್ಪುತ್ತಾ ಬಿಡುತ್ತೋ, ಆದರೆ ಶಾಸ್ತ್ರ ಹೇಳುವಂತೆ ವ್ಯಾಸರಾಜರನ್ನ ರಾಗರನ್ನ ಸರಿತೂಗತಕ್ಕಂತಹ ಗುರುಗಳು, ಆ ಅಧಿಕೃತತ್ವ ಅನ್ನತಕ್ಕಂತಹ ಪಟ್ಟ ಇವಲ್ಲಿ ಎಲ್ಲಿ ನೋಡಿದರೂ ಕೂಡ ರಾಯರ ಮಠಗಳು, ರಾಯರ ವೃಂದಾವನಗಳು, ಎಲ್ಲೆಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆ ಇದು ಎಲ್ಲಿಂದ ಬಂದಿತ್ತು ಅಂದ್ರೆ ಭಗವಂತನ ಒಂದು ವಿಶೇಷ ಅನುಗ್ರಹ, ವಾಯುದೇವರ ವಿಶೇಷವಾದ ಆವೇಶ ಪ್ರತಿ ಅವತಾರದಲ್ಲಿಯೂ ಕೂಡ ಕೆಲಸ ಮಾಡತಕ್ಕಂಥದ್ದಾಗಿದೆ ಎನ್ನುವುದನ್ನು ಪ್ರತ್ಯಕ್ಷಕ್ಕೆ ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾದರೆ ಇವರಿಗಿಂತಲೂ ದೊಡ್ಡ ದೇವತೆಗಳು ಅಯೋಗ್ಯರ ಅಂದ್ರೆ ಅಯೋಗ್ಯರಲ್ಲ. ಅವರೂ ಕೂಡ ಇವರಲ್ಲಿ ನಿಂತು ಇವರಿಗೆ ವಿಶೇಷವಾದ ಗೌರವವನ್ನು ಕೊಡ್ತಾ ಇದ್ದಾರೆ. ಆ ದೊಡ್ಡ ಗುರುಗಳು ಕೂಡ ಇವರಲ್ಲಿ ನಿಂತುಕೊಂಡು ವಿಶೇಷವಾದ ಗೌರವವನ್ನು ಕೊಡುತ್ತಾ ಇದ್ದಾರೆ. ಅವರಿಗೂ ಇವರ ಮೇಲೆ ಪ್ರೀತಿ, ಆ ದೇವತೆಗಳಿಗೂ ಇವರ ಮೇಲೆ ಪ್ರೀತಿನೇ. ಅದಕ್ಕೆ ವಿಜಯದಾಸರಂತಾರೆ, ಅಲವಬೋಧ ಮಿಕ್ಕಾದ ಸಾಂಶರು ಅಂದ್ರೆ ಅಲವಬೋಧ ಅಂದ್ರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ಮಿಕ್ಕ ಸಾಂಶ ದೇವತೆಗಳು ಯಾರಿದ್ದಾರೋ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಂಶೋಭ್ಯ ತೀರ್ಥರು, ಟೀಕಾಕಸ್ಪಾದರು ಮೊದಲು ಮಾಡಿಕೊಂಡು ಏನು ಸಮಗ್ರ ಜ್ಞಾನಗಳ, ಅಪರೋಕ್ಷ ಜ್ಞಾನಗಳ ಒಂದು ಪಂಥ ಬಂದಿದೆಯೋ ಅದೆಲ್ಲವೂ ಕೂಡ ಒಂದೊಂದು ರೂಪದಿಂದ ನಿತ್ಯ ವೃಂದಾವನದಲ್ಲಿ ನೆಲೆಗೊಂಡಿವೆ. ರಾಯರ ವೃಂದಾವನದಲ್ಲಿ ಇದೆ ಅಂತ ನಾವು ಹೆಗ್ಗಳಿಕೆ ರಾಯರಿಗೆ ಬರಬೇಕಾದ್ರೆ ಅದು ವಾಯುದೇವರ ವಿಶೇಷ ಆವೇಶದಿಂದ ಮಾತ್ರ ಸಾಧ್ಯ ಅನ್ನುವುದನ್ನು ನೋಡ್ತಕ್ಕಂಥವರಾಗಿದ್ದೇವೆ ಎನ್ನಬೇಕಾದ್ರೆ ಆ ಪ್ರಹ್ಲಾದರಾಜರ ಒಂದು ವೈಶಿಷ್ಟ್ಯ. ಪ್ರಹ್ಲಾದರಾಜರು ಅವತಾರ ಮಾಡಿ ದೈತ್ಯವಾದ ಉಪದೇಶ ಮಾಡಿರತಕ್ಕಂತಹ ಅದ್ಭುತವಾದ ಭಾಗವತದ ಧರ್ಮಗಳು, ಭಾಗವತ ತತ್ವಗಳು, ಆ ವಿಷಯಗಳನ್ನ ಮುಂದೆ ನಾವು ಸೇರಿದಾಗ, ನಾಳೆ ಬರೋದಕ್ಕೆ ಸ್ವಲ್ಪ ಅನಿವಾರ್ಯ ಕಾರಣ ತೊಂದರೆಯಾಗಿದೆ, ನಾಡಿದ್ದು ಮತ್ತೆ ನಾನು ಬರ್ತೇನೆ. ಅವತ್ತು ಸಪ್ತಮ ಸ್ಕಂದದ ಮುಂದುವರೆದ ಭಾಗವನ್ನು ನೋಡತಕ್ಕಂಥವರಾಗೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ರಾಘವೇಂದ್ರ ಪರ್ವಗಳಂತರ್ಯಾಮಿಯಾದ ವಾದಿರಾಜರ ಗುಹಾವಾಸಿ ಲಕ್ಷ್ಮೀ ಹೇಕರೀವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ.